ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ನನಗೆ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಅದಂತೂ ತುಂಬ ವ್ಯೂಸ್ ಬಂದಿದೆ ಆ ವಿಡಿಯೋಗೆ. ಹಾಗೇನೆ ಸಾಕಷ್ಟು ಕಮೆಂಟ್ಸ್ ಬಂದಿದ್ದಾವೆ. ಎಷ್ಟು ಕಮೆಂಟ್ಸ್ ಅಂದರೆ ಒಂದು 150-200 ಕಮೆಂಟ್ಸ್ ಬಂದಿದ್ದಾವೆ. ಯೂಟ್ಯೂಬಲ್ಲೂ ಅಷ್ಟೇ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ. ಜಾಸ್ತಿ ಕ್ವಶನ್ಸ್ ಬಂದಿರೋ ಕಾರಣ ನಾನು ಇವತ್ತು ವಿಡಿಯೋ ಮಾಡೋಣ, ರಿಪ್ಲೈ ಕೊಡೋಣ ಅಂತೇಳಿ. ಎಲ್ಲರೂ ತುಂಬ ಮೆಸೇಜಸ್ ಮಾಡ್ತಿದ್ದೀರಾ. ನಿಮ್ಮ ಬಗ್ಗೆ ಹೇಳಿ, ನಿಮ್ದು ಯಾವ ಊರು ಹೇಳಿ, ಹಾಗೇನೆ ನೀವೇನು ವರ್ಕ್ ಮಾಡ್ತಿರೋದು, ನೀವು ಈಗಿರೋ ಮನೆ ಯಾವುದು, ಮುಂಚೆ ಮನೆ ಎಲ್ಲಿದ್ರಿ, ಎಲ್ಲ ಸಾಕಷ್ಟು ಮೆಸೇಜಸ್ ಬರ್ತಾ ಇದ್ದಾವೆ. ಹಾಗಾಗಿ ನಾನು ಇವತ್ತು ರಿಪ್ಲೈ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇನ್ನು ರಿಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನಾನು ಇವತ್ತು ಕುಕಿಂಗ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಆಯ್ತಾ? ಅದಾದ್ಮೇಲೆ ನಾನು ಇವತ್ತು ನೀವು ಮಾಡಿರೋ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಕೊಡ್ತೀನಿ. ತುಂಬಾ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಆಯ್ತಾ? ಇವಾಗ ಕುಕಿಂಗ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ನೀವು ಮಾಡಿರೋ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ಬಂದಿದ್ದಾನೆ, ಇದನ್ನ ತವಾ ಫ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೇನೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ನಿಂಬೆ ಹಣ್ಣು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತಾನೆ ಹಾಗೇನೆ ಗ್ರೈಂಡ್ ಮಾಡ್ಕೊಬೇಕು. ಈಗ ರುಬ್ಬಿದ್ದಾಯ್ತು. ಅದನ್ನ ಒಂದು ಬೌಲಿಗೆ ಸೇರಿಸ್ಕೊಂಡು 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಪೆಪ್ಪರ್ ಪೌಡರು, ಲೆಮನ್ನು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಉಪ್ಪನ್ನ ಸೇರಿಸಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಂಡು, ಯಾಕಂದ್ರೆ ರುಬ್ಬುವಾಗ್ಲೂ ಉಪ್ಪನ್ನ ಹಾಕಿರ್ತೀವಿ, ಹಾಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಮೀನ್ಗೆ ನೀಟಾಗಿ ಎಲ್ಲಾನು ಅಪ್ಲೈ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಏನಾದ್ರೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಲವಂಗ, ಚಕ್ಕೆ, ಇದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನುಣ್ಣು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಮಿಕ್ಸರ್ ಜಾರ್ಗೆ ಕಾಯಿ, ಟೊಮೆಟೊ, ಕಡಲೆ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಜೊತೆಗೆ ಗಸಗಸೆನ ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನ ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡಲಿಕ್ಕೆ. ಹಾಗಾಗಿ ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಹೇಗೆ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ರುಬ್ಬಿರೋ ಮಸಾಲ, ಎಣ್ಣೆ, ಅರಿಶಿನದ ಪುಡಿ ಹಾಗೂ ಚಿಕನ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು 2 ವಿಸಿಲ್ನ ಕೂಗಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ ಚಿಕ್ಕದಾಯ್ತು ಅನಿಸ್ತು, ಹಾಗಾಗಿ ಈ ಸಾಂಬಾರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಂಡು ಸಾಂಬಾರ್ ಪೌಡರು, ಚಿಕನ್ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಂಡು, ಇದಾದ್ಮೇಲೆ ನಾವು ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿನೇ ಆಗೋಗುತ್ತೆ. ಈಗ ಫಿಶ್ ತವಾ ಫ್ರೈ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ನಾನು ತವದಲ್ಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಆಯಿತು, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ಊಟ ಹೀಗಿತ್ತು. ಚಿಕನ್ ಸಾಂಬಾರ್ ಜೊತೆಗೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ಇವತ್ತಿನ ನಾನ್ ವೆಜ್ ಊಟ ಈ ಥರ ಇತ್ತು. ಇವಾಗ ಮೊದಲಿಗೆ ನಾನು ಫೇಸ್ಬುಕ್ಕಲ್ಲಿರೋ ಕಮೆಂಟ್ಸ್ನ ಓದ್ಬಿಡ್ತೀನಿ. ಯಾಕಂದರೆ ಫೇಸ್ಬುಕ್ಕಲ್ಲಂತೂ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬಂದಿದೆ. ನೀವು ಬೇಕು ಅಂತಂದರೆ ಹೋಗಿ ಚೆಕ್ ಮಾಡ್ಬೋದು. ಅಲ್ಲೂ ಕೂಡ ಸುಹಾ ಯೋಗೇಶ್ ವ್ಲಾಗ್ಸ್ ಅಂತಲೇ ಇದೆ ನಂದು ID. ನೀವು ಆ ID ಮೇಲೆ ಕ್ಲಿಕ್ ಮಾಡಿದ್ರೆ ID ನ ಹೊಡೆದು ಬಿಟ್ಟು ಸುಹಾ ಯೋಗೇಶ್ ವ್ಲಾಗ್ಸ್ ಅಂತ ID ನ ಕೊಟ್ಟರೆ ಅದು ಓಪನ್ ಆಗುತ್ತೆ ನನ್ನ ಚಾನಲ್. ನೀವು ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಸಾಕಷ್ಟು ಕಮೆಂಟ್ ಮಾಡಿದ್ದಾರೆ. ಫಸ್ಟ್ ನಾನು ಓಪನ್ ಮಾಡ್ಕೊಳ್ತೀನಿ ಆ್ಯಪ್ನ. ಇವಾಗ ಕಮೆಂಟ್ಸ್ ಎಲ್ಲ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಏನಂದ್ರೆ ತುಂಬಾ ಅಂದ್ರೆ ತುಂಬಾ ಕಮೆಂಟ್ಸ್ ಮಾಡಿದ್ರಿ. ನಿಮ್ದು ಯಾವ ಊರು ಹೇಳಿ ಮೇಡಮ್, ಅದು ಅಲ್ದೇನೆ ನೀವು ಮಡಿವಾಳ್ ಶೆಟ್ರ, ಮಡಿವಾಳ್ ಮಾಚಯ್ಯಂದು ಫೋಟೋ ಇಟ್ಕೊಂಡಿದ್ದೀರಾ, ನೀವು ಅವರು ಒಕ್ಲಹೋರ ಮತ್ತೆ ಅವ್ರ ಕುಲದವರ ಅಂತ ಎಲ್ಲ ಸಾಕಷ್ಟು ಕಮೆಂಟ್ಸ್ ಮಾಡಿದ್ದೀರಾ. ಅದಕ್ಕೆ ಅವರು ನನ್ನ ಫಾಲೋವರ್ಸ್ ಕೂಡ ಏನ್ ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದಾರೆ. ಮನೆ ದೇವ್ರು ಬಂದು ಬೇರೆ ಇರುತ್ತೆ, ಮಡಿವಾಳ ಮಾಚಯ್ಯ ಬಂದು ಕುಲದೇವರು ಅಂತೆಲ್ಲ ಹೇಳಿ ಸಾಕಷ್ಟು ಕಮೆಂಟ್ ಮಾಡಿದ್ದೀರಾ. ಈ ಕಮೆಂಟ್ಸ್ಗೆ ನಾನು ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು 150-200 ಕಮೆಂಟ್ಸ್ ಬಂದಿದೆ. ಅದರಲ್ಲಿ ಒಬ್ರು ಇಬ್ರು ಮಾತ್ರ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ. ಅದಕ್ಕೂ ನಾನು ರಿಪ್ಲೈ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಮೊದ್ಲಿಗೆ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದಾರೆ ಅಂತ ನೋಡೋಣ. ರಶ್ಮಿ ಶಿವಕುಮಾರನ್ ಅವರು ಕಮೆಂಟ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ತುಂಬಾ ನೆಮ್ಮದಿ ಕೊಡುವ ಮನೆ ಮತ್ತೆ ವಾತಾವರಣನೂ ಸೂಪರ್ ಆಗಿದೆ ಮೇಡಮ್.
ಆ ನಿಮ್ ಮನೆ ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದೀರಾ. ರಶ್ಮಿ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಗೋಸ್ಕರ ಅಷ್ಟು ಟೈಮ್ ಕೊಟ್ಟು ಕಮೆಂಟ್ ಮಾಡಿರೋದಕ್ಕೆ. ಇನ್ನ ನಂಗೆ ಕಮೆಂಟ್ಸ್ ಎಲ್ಲ ನೋಡಿ ಇನ್ನೂ ವಿಡಿಯೋಸ್ ನ ಮಾಡ್ಬೇಕು, ಇನ್ನೂ ಹೊಸ ಹೊಸ ಕಂಟೆಂಟ್ ನ ಕೊಡ್ಬೇಕು ಅಂತೇಳಿ ನನ್ಗೆ ನಿಜವಾಗ್ಲೂನು ಖುಷಿನೂ ಕೂಡ ಆಯ್ತು, ಅಷ್ಟು ಕಮೆಂಟ್ಸ್ ಮಾಡಿದೀರಾ. ಆಮೇಲೆ ಇನ್ನೊಬ್ರು ರಂಜನಾ ಅನ್ನೋರೇನೋ ಕಮೆಂಟ್ ಮಾಡವ್ರೆ, ಅಕ್ಕ ನಿಮ್ ಮನೇಲಿ ತುಂಬಾ ಸಂತೋಷ ಇದೆಯಾ ಅಂತ ಕೇಳಿದ್ದಾರೆ. ಸಂತೋಷ ಇದ್ದೇ ಇರುತ್ತೆ ಅಂತ ಮನೇಲಿ ಅಂತಾನು ಕೂಡ ಕಮೆಂಟ್ ಹಾಕಿದ್ದಾರೆ. ಹೌದು, ನೋಡಿ ಇವಾಗ ನಾವು ದುಡ್ಡಿರೋ ಮನೆಗಳಲ್ಲಿ ನಮ್ಗೆ ಅಷ್ಟು ಸಂತೋಷ ಇರೋದಿಲ್ಲ. ಆತರ ನಿಮ್ದಿ ಮನೆ ನೋಡಿ, ನಮ್ ಮನೆ ನೋಡಿ ಯಾರು ಮೊದ್ಲಿಗೆ ಏನು ಅನ್ಕೊಂಬೇಡಿ, ಯಾಕಂದ್ರೆ ಹಳ್ಳಿ ಕಡೆ ಅದೇ ತರ ಇರುತ್ತೆ. ಅದು ಅಲ್ದೇನೆ ತುಂಬಾ ಹಳೆ ಮನೆ, ಹಾಗಾಗಿ ನಾನು ಹೇಗಿರುತ್ತೆ ಹಾಗೇನೆ ವಿಡಿಯೋ ಮಾಡಿದ್ದು. ಹಳ್ಳಿ ಕಡೆ ಅದೇ ತರಾನೇ ಇರುತ್ತೆ ಮನೆ, ಸಾಕಷ್ಟು ಮನೆ. ಈಗ ತುಂಬಾ ಕಡಿಮೆ, ಇವಾಗ ಅನಿವಾರ್ಯ ಇವಾಗ ಆ ಇರೋದ್ರಿಂದ ಮನೆಗಳನ್ನ ಹೊಸದಾಗಿ ಕಟ್ಕೊಂಡಿರೋರು ಇದ್ದಾರೆ, ಅಥವಾ ಅನಿವಾರ್ಯ ಆಗಿಲ್ಲ ಅವ್ರ ಕೈಲಿ ಅನ್ನೋರು ಇನ್ನು ಹಳೆ ಮನೆಯಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಯಾವ ಮನೇಲಿ ನೆಮ್ಮದಿ ಇರುತ್ತೆ ಅಂತ ಹೇಳಿದ್ರೆ ಅದು ಹಳ್ಳಿ ಕಡೆ ಇರೋ ಮನೆಗಳಲ್ಲೇನೆ ನೆಮ್ಮದಿ. ಅದ್ರಲ್ಲೂ ಈ ತರ ಮನೆಗಳಲ್ಲಿ ತುಂಬಾ ನೆಮ್ಮದಿ ಇರುತ್ತೆ. ಈಗ ನಾವು ಹಳ್ಳಿ ಕಡೆ ಒಂದೊತ್ತು ಊಟಕ್ಕಿಲ್ಲ ಅಂದ್ರೂ ಯಾಕೇನು ಮನೇಲಿ ಅಡಿಗೆ ಮಾಡಿಲ್ಲ, ಅಥವಾ ಬಾ ಇಲ್ಲೇ ನಮ್ಮ ಮನೇಲೇನೆ ಊಟ ಮಾಡ ಅಂತಾನು ಕೂಡ ಕರೀತಾರೆ ಹಳ್ಳಿ ಕಡೆ. ಅದು ಅಲ್ದೇನೆ ಬೆಂಗಳೂರಲ್ಲೂ ಇದಿದೆ, ಅಂದ್ರೆ ಕಡಿಮೆ, ಯಾಕಂದ್ರೆ ಅದು ನಮ್ದೇ ಮನೆ ಆಗಿರುತ್ತೆ. ಅಂಡ್ ಅದು ಅಲ್ದೇನೆ ನಾವಲ್ಲಿ ಒಂದಿನ ದುಡಿಮೆ ಮಾಡಿಲ್ಲ ಅಂದ್ರೂ ನಮ್ಗೆ ಯಾರು ಕೇಳಕ್ ಬರೋದಿಲ್ಲ, ಅಷ್ಟು ನೆಮ್ಮದಿ ಇರುತ್ತೆ. ಹಳ್ಳಿ ಕಡೆ ದುಡ್ಡಿಲ್ಲ ಅನ್ನೋದು ಬಿಟ್ರೆ ನೆಮ್ಮದಿಗ್ ನಿಜವಾಗ್ಲೂ ಕೊರತೆ ಇಲ್ಲ. ಅದು ನಾವು ಈ ತರ ಮನೆಗಳಲ್ಲಿ ಇರ್ತೀವಲ್ವಾ, ಈ ತರ ಮನೇಲಿ ಇದ್ದವ್ರಿಗೆ ಸಂತೋಷ ಖುಷಿನೇ ಜಾಸ್ತಿ ಕಾಣಿಸುತ್ತೆ. ಅದ್ರಲ್ಲಿರೋ ಕಷ್ಟ ನಿಜವಾಗ್ಲೂ ಬೆಟ್ಟದಷ್ಟು ಕಷ್ಟ ಇರುತ್ತೆ, ಆದ್ರೆ ಆ ಕಷ್ಟನೆಲ್ಲ ಮರ್ಸ್ಬಿಡುತ್ತೆ ಆ ಮನೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳ್ತೀನಿ ಆ ಮನೇಲಿ ನಿಜವಾಗ್ಲೂ ಸಂತೋಷ ಇದೆ. ಈಗ ನೋಡಿ ದುಡ್ಡಿರೋರ್ ಮನೇಲಿ ನಿಜವಾಗ್ಲೂನು ದುಡ್ಡಿಂದನೇ ಓಡಾಡ್ತಿರ್ತಾರೆ, ಏನ್ ಮಾಡ್ಬೇಕು ದುಡ್ಡನ್ನ ಏನಕ್ಕೆ ಡೆಪಾಸಿಟ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿರ್ತಾರೆ. ಅದು ಅವ್ರವ್ರ ಅನುಕೂಲ. ಆದ್ರೆ ದುಡ್ಡಿರೋ ಮನೆಗಳಿಗಿಂತ ಈ ತರ ಮನೆಗಳಲ್ಲೇನೆ ತುಂಬಾ ನೆಮ್ಮದಿ ಇದೆ ಅಂತ ನನ್ಗನ್ಸುತ್ತೆ. ನಮ್ಮನೇಲಂತೂ ತುಂಬಾ ನೆಮ್ಮದಿ ಇದೆ. ಅಂಡ್ ನೆಮ್ಮದಿ ಜೊತೆ ನಾವು ಖುಷಿಯಾಗೂ ಕೂಡ ತುಂಬಾ ಖುಷಿಯಾಗಿದ್ದೀವಿ. ಲೈಫಲ್ಲಿ ಅದೇ ಅಲ್ವಾ, ನಾವೇನ್ ಬಂದ್ರು ತಗೋಬೇಕು. ಮುಂದೊಂದಿನ ಮನೆ ಕಟ್ಟೋ ಶಕ್ತಿ ದೇವ್ರು ಕೊಟ್ರೆ ಖಂಡಿತ ನಾವು ಕೂಡ ಹಳೆ ಮನೆನ ಡೆಮಾಲಿಷನ್ ಮಾಡ್ಬಿಟ್ಟು ಕಟ್ತೀವಿ. ಆದ್ರೆ ಈಗಂತೂ ಅಲ್ಲ, ಸದ್ಯಕ್ಕೆ ಇನ್ನು ಇಲ್ಲ ಅಂದ್ರೂ ಒಂದು ಜಾಸ್ತಿ ದಿನಗಳೇ ಬೇಕು, ವರ್ಷಗಳೇ ಬೇಕು ಅನ್ಕೊಳ್ತೀನಿ ನಾವಿರೋ ಪರಿಸ್ಥಿತಿಗೆ ಇವಾಗ. ಅದಕ್ಕಿಂತ ಮನೇಲಿ ಇರೋದೇನೆ ನಮ್ಗೆ ತುಂಬಾ ಇಷ್ಟ, ಯಾಕಂದ್ರೆ ಅಷ್ಟು ನೆಮ್ಮದಿ ವಾತಾವರಣ ಇದೆ. ನಾವು ಬೆಂಗಳೂರಲ್ಲಿ ಇರ್ತೀವಲ್ವಾ, ಒಂದು 2 ವರ್ಷ 3 ವರ್ಷ ಇದ್ರೂನು ಕೂಡ ಇಲ್ಲಿ ಅಷ್ಟು ನಮ್ಗೆ ನೆಮ್ಮದಿ ಕೊಡಲ್ಲ. ಆದ್ರೆ ನಾವು ಊರಿಗೆ ಹೋಗ್ಬಿಟ್ಟು ಒಂದ್ ದಿನ ಇದ್ಬಿಟ್ರಲ್ಲಿ ಮನ್ಸೆಲ್ಲ ಹಗುರ ಆಗ್ಬಿಡುತ್ತೆ, ಮೈಂಡ್ ಎಲ್ಲ ರಿಲೀಫ್ ಆಗ್ಬಿಡುತ್ತೆ, ಅಷ್ಟು ಖುಷಿ ಕೊಡುತ್ತೆ ಅಲ್ಲಿ ವಾತಾವರಣ, ಅಲ್ಲಿನ ಮನೆ, ಅಲ್ಲಿ ನೇಚರ್, ಅಕ್ಕಪಕ್ಕದವ್ರು ಮಾತಾಡ್ಸೋದಾಗಿರ್ಬೋದು. ಮತ್ತೆ ನಮ್ ಮನೇಲಿ ನಾವ್ ಇರ್ತೀವಿ ನೋಡಿ, ಕಾಲ ಕಳಿತೀವಿ ನೋಡಿ, ಅದಷ್ಟು ಕೊಡೋ ಖುಷಿ ನಾವ್ ಹೊರಗಡೆ ಎಲ್ಲೂ ನೆಮ್ಮದಿ ಸಿಗಲ್ಲ. ಈ ಫಾರಿನ್ ಟ್ರಿಪ್ ಅಲ್ಲಿ ಇಲ್ಲೆಲ್ಲ ಹೋಗ್ತೀವಿ ನೋಡಿ, ಅಷ್ಟು ನೆಮ್ಮದಿ ಮನೇಲಿದೆ ಅಂತಾನೆ ಹೇಳ್ಬೋದು. ಹೊರಗಡೆ ಹೋದ್ರುನು ನಮ್ಗೆ ಅಷ್ಟು ನೆಮ್ಮದಿ ಎಲ್ಲ ಇರೋದಿಲ್ಲ, ಆ ಮನೇಲಿ ನಿಜವಾಗ್ಲೂ ನೆಮ್ಮದಿ ಇದೆ. ತುಂಬಾ ಸಂತೋಷದಿಂದನೂ ಕೂಡ ನಾವು ಇದೀವಿ, ಖುಷಿಯಾಗಿ. ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕಿದಾರೆ, ನಮ್ಮ ಹಳ್ಳಿಯಲ್ಲಿ ಇರುವ ಸುಮಾರು ಮನೆ ಇದೇ ತರ ಇದೆ. ಹೌದು, ಹಳ್ಳಿ ಕಡೆ ಈ ತರ ಮನೆಗಳು ತುಂಬಾ ಇದೆ, ಆದ್ರೆ ಹಳ್ಳಿ ಕಡೆನೂ ಕೂಡ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಮುಂಚೆಗಿಂತಾನು ಇವಾಗ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇಂಪ್ರೂವ್ ಆಗಿದೆ. ಅದ್ರಲ್ಲೂ ಕೂಡ ಈ ತರ ಸಣ್ಣ ಪುಟ್ಟ ಒಂದೊಂದ್ 2 ಮನೆ 3 ಮನೆ ಇದ್ದಾವೆ, ನಮ್ಮೂರಲ್ಲೂ ಇದೆ. ಮತ್ತೆ ಇನ್ನೊಬ್ರು ಗಣೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಾವು ಇದೇ ರೀತಿ ಇದ್ದು ಬಂದಿದ್ದು ಅಂತ. ಮುಂಚೆಯಿಂದಾನು ಎಲ್ರು ಒಂದಲ್ಲ ಒಂದ್ ಹಂತಕ್ಕಂತ ಬಂದಿರ್ತಾರೆ. ನಾವು ಈಗ ಅದೇ ಮನೇಲಿ ಇದ್ದೀವಿ. ಮುಂಚೆನೂ ಕೂಡ ನಮ್ಗೆ ಇನ್ನೂ ಕಷ್ಟ ಇತ್ತು, ಇವಾಗಾದ್ರೆ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಇವಾಗ್ಲೂ ಪ್ರಾಬ್ಲಮ್ಸ್ ಇದಾವೆ, ಬಟ್ ಆದ್ರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ನಂಗೆ ಕಮೆಂಟ್ ತುಂಬಾ ಇಷ್ಟ ಆಯ್ತು. ಮಮತಾ ಉಮೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ತುಂಬಾ ಥ್ಯಾಂಕ್ ಯು ಅವ್ರಿಗೆ. ಕಾಲ ಕೂಡಿ ಬರಲಿದೆ, ರಾಯರ್ ಇದ್ದಾರೆ ಅಂತ. ಹೌದು, ರಾಯರ್ ಬಂದ್ಮೇಲೆನೆ ನಮ್ಗೆ ತುಂಬಾ ಒಳ್ಳೇದಾಗಿರೋದು, ಇನ್ನು ಒಳ್ಳೇದಾಗ್ತಿದೆ ಕೂಡ. ರಾಯರ್ನ ನಂಬಿ ಯಾರು ನಾವು ಪೂಜೆ ಎಲ್ಲ ಮಾಡ್ತಿರ್ತೀವಿ, ರಾಯರ್ನ ಯಾರು ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿರ್ತೀವಿ, ಅವ್ರಿಗೆ ರಾಯರು ನಿಜವಾಗ್ಲೂ ಖಂಡಿತ ಒಲಿತಾರೆ. ನಮ್ಗಂತೂ ತುಂಬಾ 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 ಒಳ್ಳೇದಾಗಿದೆ ರಾಯರ್ ಬಂದ್ಮೇಲೆ.
ರಾಯರು ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಹಾಗೇನೆ ನೀವ್ ಹೇಳೋ ತರ ನಮ್ಗೆ ಕಾಲ ಕೂಡ್ ಬರ್ಲಿ, ಆ ರಾಯರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಕೂಡ, ಹೌದು. ತುಂಬಾ ಥ್ಯಾಂಕ್ಸ್. ನಂಗೆ ಈ ಕಮೆಂಟ್ ನೋಡಿ ಆ ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ನಮ್ಗೆ ರಾಯರ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಹಾಗಾಗಿ ನಂಗೆ ಈ ಕಮೆಂಟ್ ನೋಡ್ಬಿಟ್ಟು ಒಂದು ಕ್ಷಣ ನಮ್ಮ ಯಜಮಾನ್ರಿಗೆ ಹೇಳ್ದೆ, ನೋಡಿ ಎಷ್ಟು ಚೆನ್ನಾಗಿ ಇವರು ಮಮತಾ ಉಮೇಶನ್ ಅವರು ಕಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಅವರು ಕೂಡ ಖುಷಿ ಪಟ್ರು. ಮತ್ತೆ ಇನ್ನೊಬ್ರು ಸಮಂತನವ್ರೇನೋ ಕಮೆಂಟ್ ಮಾಡಿದ್ದಾರೆ, ನಿಮ್ ಮನೆ ಚೆನ್ನಾಗಿದೆ ಸಿಸ್ಟರ್, ನನ್ಗೆ ಈ ತರ ಮನೆ ತುಂಬಾ ಇಷ್ಟ ಅಂತ. ಹೌದು, ನನ್ಗೂ ಕೂಡ ಆ ತರ ಮನೆಗಳು ತುಂಬಾ ಇಷ್ಟ, ಯಾಕಂದ್ರೆ ಅಲ್ಲಿ ನೆಮ್ಮದಿ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ಗೆ ಆ ತರ ಮನೆಗಳು ತುಂಬಾ ಇಷ್ಟ. ಫಕೀರಪ್ಪ ಶಿವನನ್ನವರ್ ಅಂತ ಕಮೆಂಟ್ ಮಾಡಿದ್ದಾರೆ, ಮನೆ ಸಣ್ಣದಿದ್ದರು ಮನಸ್ಸು ದೊಡ್ಡದು ನಿಮ್ದು. ನಿಮ್ ಗುಣಕ್ಕೆ ದೇವ್ರು ಎಂದಾದ್ರೂ ಒಂದು ದಿನ ಬಂಗಲೆಯಲ್ಲಿ ಇರೋದಕ್ಕೆ ಯೋಗ ಕೊಟ್ಟೆ ಕೊಡುತ್ತಾನೆ, ಒಳ್ಳೇದಾಗ್ಲಿ ಅಂತ. ನಿಜವಾಗ್ಲೂನು ನನ್ಗೆ ನಾವೆಲ್ಲೋ ಇರ್ತೀವಿ, ನಾವೆಲ್ಲೋ ವಿಡಿಯೋ ಮಾಡಾಕಿರ್ತೀವಿ, ನೀವು ಆ ವಿಡಿಯೋದಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಂಡು ನಾವು ಹೇಗಿದ್ದೀವೋ ಏನೋ ಅಂತಾನು ತಿಳ್ಕೊಳ್ದಂಗೆ, ಅಂದ್ರೆ ಹತ್ರದಲ್ಲಿರೋರ್ಗೆ ಗೊತ್ತಿರುತ್ತೆ ನಾವೇನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ನೀವು ವಿಡಿಯೋ ನೋಡಿ ನಮ್ ಬಗ್ಗೆ ಇಷ್ಟು ಕೇರ್ ಮಾಡಿ ನೀವು ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳ್ತಿರಲ್ವಾ, ನಿಜವಾಗ್ಲೂನು ಈ ತರ ಕಮೆಂಟ್ಸ್ ಗಳಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಮನ್ಸಿಗೆ ಈ ತರ ಕಮೆಂಟ್ಸ್ ಎಲ್ಲ ಹತ್ರ ಆಗುತ್ತೆ. ಈಗ ನಾವು ಒಬ್ರನ್ನ ನೋಡಿ ನಾವು ಜಡ್ಜ್ ಮಾಡೋದೇ ಬೇರೆ, ಬಟ್ ನಮ್ನ ಎಲ್ಲೋ ಇರ್ತೀವಿ, ನಾವು ಎಲ್ಲೋ ವಿಡಿಯೋ ಮಾಡಾಕಿರ್ತೀವಿ, ಅದನ್ನ ನೋಡಿ ನೀವು ಜಡ್ಜ್ ಮಾಡಿ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ತಿರಲ್ಲ, ಅದು ನಂಗೆ ತುಂಬಾ ಖುಷಿ ಕೊಡ್ತು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ. ಇನ್ನೊಬ್ರು ಸೂಪರ್ ಸಿಸ್ಟರ್ ಅಂತ ಹಾಕಿದಾರೆ, ಥ್ಯಾಂಕ್ ಯು. ಆಮೇಲೆ ಒಂದು 10-15 ಕಮೆಂಟು ನೀವು ಮಡಿವಾಳ್ರ ಅಂತಾನೆ ಬಂದಿದೆ. ಇನ್ನ ಸಾಕಷ್ಟು ಕಮೆಂಟು ನೀವ್ ಯಾವ ಅಷ್ಟು ಅನ್ನೋದ್ರ ಬಗ್ಗೆನೆ ಬಂದಿತ್ತು. ನೀವೇ ವಿಡಿಯೋದಲ್ಲಿ ನೋಡಿ ಕಮೆಂಟ್ ಮಾಡ್ತಿದ್ದೀರಲ್ವಾ, ಇನ್ನ ನಾನೇನ್ ಹೇಳೋದು ಹೇಳಿ, ನೀವೇ ವಿಡಿಯೋಸ್ ನೋಡ್ತಿದ್ದೀರಲ್ವಾ. ಇನ್ನೊಬ್ರು ಕಮೆಂಟ್ ಹಾಕಿದೀರಾ, ನಮ್ ತಾತನ್ ಮನೆನು ಹೀಗೆ ಇದೆ, ಸೇಮ್ ಟು ಸೇಮ್ ಮನೆ ಅದೇ ತರ ಇದೆ, ಹೋಗ್ಲಿ ಬಿಡಿ, ಅದ್ರಲ್ಲೂ ನೆಮ್ಮದಿ ಎಲ್ಲಾ ಇದ್ದು ಒಳ್ಳೇದಾಗುತ್ತೆ ಅಂತ ಹೇಳಿ. ಹೌದು, ಅದ್ರಲ್ಲಿ ತುಂಬಾ ನೆಮ್ಮದಿ ಇದೆ, ನೆಮ್ಮದಿಗೇನ್ ಕೊರತೆ ಇಲ್ಲ. ನಮ್ಗೆ ತುಂಬಾ ಕಷ್ಟಗಳಿರ್ಬೋದು, ಆದ್ರೆ ನಮ್ಗೆ ನೆಮ್ಮದಿಗೇನು ಕೊರತೆ ಇಲ್ಲ, ನಾವು ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಕೂಡ. ಲಲಿತಾ ಆನಂದ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನಮ್ದು 70 ವರ್ಷದ್ದು ಮನೆ ಇದೆ ಮೇಡಮ್ ಅಂತ. ಹೌದು, ಇನ್ನು ಜಾಸ್ತಿ ವರ್ಷಗಳಿರೋ ಮನೆನೂ ಕೂಡ ಇದೆ. ನಮ್ಮೂರಲ್ಲೂ ಅಷ್ಟೇ ತುಂಬಾ ಹಳೆ ಮನೆಗಳಿದೆ. ಇನ್ನ ನನ್ ತವ್ರ ಮನೆ ಕಡೆ ಹೋದ್ರು ಅಷ್ಟೇ, ಅಲ್ಲಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅಂದ್ರೆ ಮುಂಚೆ ತುಂಬಾ ತೀರಾ ಬಡತನದಲ್ಲಿ ಇರೋರು ಇದ್ರು, ಈಗ ಪರವಾಗಿಲ್ಲ ಅನ್ನೋ ತರಾನು ಕೂಡ ಇದ್ದಾರೆ. ನಿಮ್ಗೆ ಆ ವಿಡಿಯೋಸ್ಗಳನ್ನ ನೋಡ್ಬೇಕು ಅಂತಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನಂತ ಅವ್ರ ಮನೆ ವಿಡಿಯೋಗಳು, ನಮ್ಮೂರಲ್ಲಿ ನಾವ್ ಹೇಗಿರ್ತೀವಿ ಆ ವಿಡಿಯೋಗಳನ್ನ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ, ಆಯ್ತಾ. ಮತ್ತೆ ನಂದು ಮೈಕ್ ಲಿಂಕ್ ಎಲ್ಲ ಕೊಡಿ ಅಂತ ಕೇಳ್ತಿದ್ದೀರಾ. ನಿಮ್ಗೆ ಮೈಕ್ ಲಿಂಕ್ ಎಲ್ಲ ಬೇಕು ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ, ಆಯ್ತಾ. ಈ ಮೈಕ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು. ನಾನು ಅವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ, ಏನು ತೊಂದ್ರೆ ಇಲ್ಲ, ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಅದ್ರ ಲಿಂಕ್ ನೀವು ಕೇಳಿದಿರಲ್ವಾ, ನಿಮ್ಗೆ ಬೇಕು ಅಂತಂದ್ರೆ ನಾನು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಇದೇ ವಿಡಿಯೋದಲ್ಲಿ ಪಿನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ನೋಡಿ. ಇನ್ನೊಬ್ರು ವೆರಿ ನೈಸ್ ಅಂತ ಹಾಕಿದಾರೆ, ತುಂಬಾ ಥ್ಯಾಂಕ್ಸ್. ಭಾಗ್ಯಲಕ್ಷ್ಮಿ ಪನ್ನಗತ್ತಿ ಅನ್ನೋರು ಕಮೆಂಟ್ ಹಾಕಿದಾರ, ತುಂಬಾ ಚೆನ್ನಾಗಿದೆ ರೀ ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ನಿಮ್ ಮನೆ ಅಂತ ಇನ್ನೊಬ್ರು ಕಮೆಂಟ್ ಹಾಕಿದೀರಾ, ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಶಿಲ್ಪಾ ನಾಯಕ್ ಅನ್ನೋರು ಕಮೆಂಟ್ ಮಾಡಿದೀರಾ, ನಿಮ್ ಮನೆ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ಸಿಸ್ ಅಂತ ಹಾಕ್ಬಿಟ್ಟು ಲವ್ ಸಿಂಬಲ್ ಕಳ್ಸಿದೀರಾ, ಥ್ಯಾಂಕ್ಸ್. ನೀವೆಲ್ಲಿದ್ದೀರಾ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ ಮನೆ ಸುತ್ತಮುತ್ತನೇ ಯಾವ ತರ ಇದೆ, ಅಥವಾ ನೀವು ಹಳ್ಳಿಲಿ ಇದ್ದೀರಾ, ಸಿಟಿಲಿ ಇದ್ದೀರಾ, ನಿಮ್ದು ಯಾವ ಊರು ಅಂತ ನನ್ಗೂ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ. ರ್ಯಾಂಡಮ್ ಆಗಿ ಯಾವ್ಯಾವ ಇದೆ ಅದಕ್ಕೆ ಒಂದೊಂದು ಕೆನೆ ಆನ್ಸರ್ ಮಾಡ್ತೀನಿ, ಬಟ್ ತುಂಬಾ ರೇರ್ ಆಗಿ ಬಂದಿರುತ್ತೆ ನೋಡಿ ಕಮೆಂಟ್ ಡಿಫ್ರೆಂಟ್ ಆಗಿ, ಅದಕ್ಕೆ ಸ್ವಲ್ಪ ಉತ್ತರನ ಕೊಡೋಣ ಅನ್ಕೊಂಡಿದೀನಿ. ತುಂಬಾ ಜನ ನಿಮ್ ಮನೆ ಸೂಪರು, ನಿಮ್ದು ಇದೇ ತರ ಮನೆ ಇದೆಯಾ, ನೈಸ್ ಸಿಸ್ಟರ್, ಸೋ ಗುಡ್ ಅಂತೆಲ್ಲಾ ಕಮೆಂಟ್ ಮಾಡಿದೀರಾ. ನಮ್ಮನೇನು ಸೇಮ್ ಅಕ್ಕ ಇದೇ ತರ ಇದೆ ಅಂತಾನು ಹೇಳಿದೀರಾ, ಅದಕ್ಕೆಲ್ಲ ತುಂಬಾ ಥ್ಯಾಂಕ್ ಯು. ಅನ್ನೋರು ಕಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಸೂಪರ್ ಮನೆ ಅಂತೆಲ್ಲ ಹಾಕ್ಬಿಟ್ಟು ಥ್ಯಾಂಕ್ ಯು. 1-2-3 ಜನ ಕಮೆಂಟ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದು ಯಾರು, ವಿಡಿಯೋ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಯಾರು ಗೊತ್ತಾ, ಪ್ರಭಾವತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ವಿಡಿಯೋನ ಸರಿಯಾಗಿ ಮಾಡಿಲ್ಲ,
ಯಾರು ಮಾಡಿದ್ದು ಅಂತೇಳಿ. ಅವ್ರಿಗೆ ನೋಡಿ ನಮ್ ವಿಡಿಯೋಸ್ನ ನೋಡ್ಲಿಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ. ತಕ್ಕ ಮಟ್ಟಿಗೆ ನಾವು ವಿಡಿಯೋನ ಮಾಡಿದೀವಿ. ಅದು ಅಲ್ದೇನೆ ನಮ್ಗೆ ನಮ್ ತರುಣನೇ ವಿಡಿಯೋ ಮಾಡಿರೋದು. ಅವ್ನ್ಗೆ ಅಷ್ಟೊಂದು ವಿಡಿಯೋ ಮಾಡೋದೆಲ್ಲ ಗೊತ್ತಾಗೋದಿಲ್ಲ, ಬಟ್ ಮಾಡಿದಾನೆ. ನಾವುನು ನೆಕ್ಸ್ಟ್ ಟೈಮ್ ವಿಡಿಯೋಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ. ಶಿಲ್ಪಾ ಕೃಷ್ಣನ್ ಅವರು ಕೂಡ ಸೂಪರ್, ವೆರಿ ನೈಸ್ ಅಂತ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಆ ಸೀತಾರಾಮನ್ ಅವರು ಕಮೆಂಟ್ ಮಾಡಿದ್ರ, ಸೂಪರ್ ಮೇಡಮ್, ಹೋಮ್ ಟೂರ್, ಜೈ ಮಡಿವಾಳ್ ಮಾಚಯ್ಯ ಅಂತ, ಜೈ, ಮತ್ತೆ ಹಾರ್ಟ್ ಸಿಂಬಲ್ ಹಾಕಿ ಕಳ್ಸಿದೀರಾ, ತುಂಬಾ ಥ್ಯಾಂಕ್ ಯು. ಗುರುಗು ಅನ್ನೋರು ಕಮೆಂಟ್ ಮಾಡಿದೀರಾ, ಪ್ರೀ ಹಾರ್ಟ್ ಸಿಂಬಲ್ ಹಾಕ್ಬಿಟ್ಟು, ನಮ್ಗೆ ಇದು ಇಲ್ಲ ಬಿಡು ತಾಯಿ, ಸೂಪರ್ ನೀವು ವಿಡಿಯೋ ಮಾಡಿರೋದು, ನಿಮ್ ವಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಮಾಡಿದೀರಾ. ಖುಷಿ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಆಶಾನವರು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಮನೆ ತುಂಬಾ ಇಷ್ಟ ಆಯ್ತು, ಇಂಥ ಮನೇಲಿ ಇರೋದು ಚಂದ, ಇಲ್ಲಿ ಇರುವ ನೆಮ್ಮದಿ ದೊಡ್ಡ ಮನೇಲಿ ಇರೋದಿಲ್ಲ ಬಿಡಿ ಅಂತ. ನಾನು ಆಗ್ಲೇ ಹೇಳ್ದಲ್ವಾ, ಹೌದು, ಇಲ್ಲಿರೋ ನೆಮ್ಮದಿ ದೊಡ್ಡ ಮನೇಲಿ ಇರಲ್ಲ. ದೊಡ್ಡ ಮನೇಲಿ ಏನಂದ್ರೆ ದುಡ್ಡಿರುತ್ತೆ, ಹೌದು, ಆದ್ರೆ ಚಿಕ್ಕ ಮನೆಗಳಲ್ಲಿ ದುಡ್ಡಿಲ್ಲ ಅಂದ್ರೂ ನೆಮ್ಮದಿಗೆ ಸಂತೋಷಕ್ಕೆ ಏನು ಕೊರತೆ ಇಲ್ಲ. ಅವಾಗಿನ ಕಾಲದಲ್ಲೆಲ್ಲ ನೋಡಿ ಎಲ್ರು ಕುತ್ಕೊಂಡು ಜೊತೆಗೆ ಊಟ ಮಾಡ್ತಾ ಇದ್ರು, ಮತ್ತೆ ಸಾಕಷ್ಟು ಸಮಯ ಎಲ್ರು ಜೊತೆಗೆ ಕಳೀತಾ ಇದ್ರು. ಒಂದು ಕಷ್ಟ ಬರ್ಲಿ, ಒಂದ್ ಸುಖ ಬರ್ಲಿ, ಒಂದ್ ಏನಾದ್ರೂ ಪ್ರಾಬ್ಲಮ್ ಆಗ್ಲಿ, ಎಲ್ರು ಒಟ್ಟಿಗೆನೆ ಶೇರ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನಂದ್ರೆ ಫೋನು, ಎಲ್ಲ ಫೋನಲ್ಲೇನೆ ಮುಗ್ದೋಗ್ಬಿಡುತ್ತೆ. ಅದು ಟೈಮ್ ಇದ್ರೆ ಟಿವಿ ನೋಡ್ತಾರೆ, ಟಿವಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನಲ್ಲಂತೂ 100ಗೆ 99% ಫೋನ್ ಯೂಸ್ ಮಾಡೋದ್ರಲ್ಲೇನೆ ಕಾಲ ಕಳ್ದ್ ಬಿಡ್ತಾರೆ. ನಾವು ನಿಜವಾಗ್ಲೂನು ಆಗಿನ ಕಾಲದಲ್ಲಿ ಫೋನು ಇದೆಲ್ಲ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಒಂದೇ ಟಿವಿ ಇರ್ತಿತ್ತು, ಊರಿಗೆಲ್ಲ ಒಂದೇ ಟಿವಿ. ಅವಾಗ ಏನಾದ್ರು ಒಂದ್ ಫಂಕ್ಷನ್ ಆಗ್ಲಿ, ಏನಾದ್ರು ಆಗ್ಲಿ, ಅಥವಾ ಒಂದ್ ಧಾರಾವಾಹಿ ಬರ್ತಾ ಇರ್ಲಿ, ಅವಾಗೆಲ್ಲ ಕಾದಂಬರಿ ಧಾರಾವಾಹಿ ಅದೆಲ್ಲ ಬರ್ತಾ ಇತ್ತು ನೋಡಿ. ಒಬ್ರು ಮನೇಲಿ ಟಿವಿ ಇದ್ರೆ ಅಡಿಗೆ ಎಲ್ಲಾನು ಪಟಾಫಟ ಅಂತ ಮುಗಿಸ್ಬಿಟ್ಟು ಬೇಗನೆ ಊಟ ಎಲ್ಲಾನು ತಿನ್ಬಿಟ್ಟು ಒಂದು ರಗ್ನ ಹೊಚ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಕುತ್ಕೊಂಡ್ ಟಿವಿ ನೋಡಿದ್ರೆ ಎದ್ದೇ ಬರ್ತಿರ್ಲಿಲ್ಲ, ರಾತ್ರಿ 10 ಗಂಟೆ 11 ಗಂಟೆ ಆದ್ರೂನು. ಆ ತರ ಇತ್ತು. ಅದು ಅಲ್ದೇನೆ ಅವಾಗೆಲ್ಲ ಊಟ ಎಲ್ಲ 6ರಿಂದ 7 ಗಂಟೆ ಒಳಗಡೆನೆ ಊಟ ಎಲ್ಲ ಮುಗ್ದೋಗ್ತಿತ್ತು. ಅದು ನಮ್ಗೆ ಹೆಲ್ತ್ ಗೆ ಎಷ್ಟು ಒಳ್ಳೇದು ನೋಡಿ. ಇವಾಗ ನಾವ್ ಇಷ್ಟ ಬಂದಿದ್ ಟೈಮ್ಗೆ ಊಟ ಮಾಡ್ತೀವಿ, ಇಷ್ಟ ಬಂದಿದ್ ಟೈಮ್ಗೆ ನಾವು ಏನ್ ಬೇಕು ತಿಂತೀವಿ. ಅದು ಅಲ್ದೇನೆ ಆಹಾರ ಪದ್ಧತಿನೂ ಕೂಡ ಇವಾಗ ಚೆನ್ನಾಗಿಲ್ಲ. ಮುಂಚೆ ಎಷ್ಟು ಆಹಾರ ಪದ್ಧತಿ ಎಲ್ಲ ಚೆನ್ನಾಗಿದೆ, ಒಳ್ಳೆ ಊಟ, ಮತ್ತೆ ಒಳ್ಕಲ್ಲಲ್ಲಿ ರುಬ್ಬಿ ಮಾಡಿರೋ ಮಸಾಲೆ, ಇದ್ರಲ್ಲಿ ಹಾಕಿ ಮಾಡೋ ಸಾಂಬಾರೆಲ್ಲ ಎಷ್ಟು ರುಚಿ ಕೊಡ್ತಿತ್ತು. ಅವಾಗೆಲ್ಲ ಒಗ್ಗರಣೆ ಇಲ್ದೇನೆ ಸಾಂಬಾರ್ ಮಾಡ್ಬಿಡ್ಬೋದಾಗಿತ್ತು, ಅಷ್ಟು ಚೆನ್ನಾಗ್ ಬರ್ತಿತ್ತು. ಇವಾಗ ನೋಡಿ ಒಗ್ಗರಣೆ ಕೊಟ್ಟು ಸಾಂಬಾರ್ ಮಾಡಿದ್ರು ಕೂಡ ಚೆನ್ನಾಗ್ ಬರೋದಿಲ್ಲ. ನಿಜವಾಗ್ಲೂನು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನ್ಗನ್ಸುತ್ತೆ ಮುಂದೊಂದ್ ದಿನ ಎಲ್ರುನು ಸಿಟಿ ಜೀವನನ ಬಿಟ್ಟು ಹಳ್ಳಿ ಕಡೆ ಹೋಗಿ ಜೀವನನ ನಡೆಸ್ತಾರೆ ಅನ್ಸತ್ತೆ. ಯಾಕಂದ್ರೆ ಇವಾಗ ಅನಿವಾರ್ಯ, ಆಕಸ್ಮಿಕವಾಗಿ ಸಿಟಿಗೆ ಬಂದು ತಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಿಕ್ಕೆ ಅಥವಾ ರೂಪಿಸ್ಕೊಳ್ಳೋದಿಕ್ಕೆ ಅಂತೇಳಿ ಬಂದಿರ್ತಾರೆ, ಚಿಕ್ಕ ಪುಟ್ಟ ಕೆಲಸ ಮಾಡೋಣ ಅಂತೇಳಿ. ಮುಂದೊಂದ್ ದಿನ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಹಳ್ಳಿಗೆ ಹೋಗಿ ಅವ್ರವ್ರ ಜೀವನನ ಕಟ್ಕೊಳ್ತಾರೆ ಅಂತ ಅನ್ಕೊಳ್ತೀವಿ. ನಾವು ಅಷ್ಟೇ, ಮುಂದೊಂದ್ ದಿನ ನಾವು ಮತ್ತೆ ನಮ್ಮ ಊರಿಗೆ ಹೋಗಿ ನಾವ್ ಅಲ್ಲೇನೆ ಜೀವನ ನಡ್ಸೋದು. ಇವಾಗ ಆಕಸ್ಮಿಕವಾಗಿ ಅನಿವಾರ್ಯ ಇದೆ ಅಂತ ಹೇಳಿ ನಾವು ಬೆಂಗಳೂರಲ್ಲಿ ಇದ್ದೀವಿ, ಆಯ್ತಾ. ಹರಿಷಿತಾ ಅನ್ನೋರು ಕಮೆಂಟ್ ಮಾಡವ್ರೆ, ಮನೆ ಮುಖ್ಯ ಅಲ್ಲ ಫ್ರೆಂಡ್ಸ್, ಒಳ್ಳೆ ಮನಸ್ಸು ಇದೆಯಲ್ಲ ನಿಮ್ಗೆ, ಅದು ಮುಖ್ಯ ಅಂತ ಹೇಳ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕಿ. ತುಂಬಾ ಥ್ಯಾಂಕ್ಸ್. ನಾವ್ ಎಲ್ಲೋ ಇರ್ತೀವಿ, ನೀವು ನಮ್ನ ಇಷ್ಟು ಅಬ್ಸರ್ವ್ ಮಾಡಿ, ಇಷ್ಟು ನಮ್ನ ತಿಳ್ಕೊಂಡಿದೀವಿ ಅನ್ನೋ ತರನೇ ನಮ್ಗೆ ಕಮೆಂಟ್ ಆಗ್ತಿರಲ್ಲ, ಅದಕ್ಕೆ ನಿಜವಾಗ್ಲೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಗೆಲ್ರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು, ಆಯ್ತಾ. ತುಂಬಾ ಥ್ಯಾಂಕ್ ಯು. ಇನ್ನೊಬ್ರು ಪ್ರಕೃತಿ ಅನ್ನೋರು ಕಮೆಂಟ್ ಮಾಡಿದೀರಾ, ಚೆನ್ನಾಗಿದೆ ಅಕ್ಕ, ಐ ಲೈಕ್ ಇಟ್ ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್. ಆನಂದ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದೀರಾ, ನಮ್ಮನೆ ದೇವರು ಕೂಡ ಮಡಿವಾಳ ಮಾಚಯ್ಯ ಅಂತ ಹೇಳಿ, ನಿಮ್ಗೂ ಒಳ್ಳೇದಾಗ್ಲಿ, ದೇವರು ನಿಮ್ಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಲಕ್ಷ್ಮಿ ಅನ್ನೋರು ಅಷ್ಟೇನೆ, ನಮ್ಗೂ ತುಂಬಾ ಇಷ್ಟ ಆಯ್ತು ಸಿಸ್ಟರ್ ನಿಮ್ ಮನೆ, ನಮ್ಗೂ ಇದೇ ತರ ಮನೇಲಿ ಇರೋದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು. ಹೌದು, ಅದೇ ಮನೇಲೇನೆ ನೆಮ್ಮದಿ ಇದೆ. ಮುಖ್ಯವಾಗಿ ಏನ್ ಬೇಕು ಹೇಳಿ ನಮ್ ಜೀವನಕ್ಕೆ? ನೆಮ್ಮದಿ ಮುಖ್ಯವಾಗಿ ನಮ್ಗೆ ನೆಮ್ಮದಿ ಬೇಕಾಗಿರೋದು. ನೆಮ್ಮದಿ ಒಂದು ನಾವು ಕಂಡ್ಕೊಂಡ್ಬಿಟ್ರೆ ಬೇರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಂಗೆನೆ. ನೆಮ್ಮದಿನೇ ಇಲ್ಲ, ನಾವು ಲಕ್ಷ ದುಡಿದ್ರು ಕೋಟಿ ದುಡಿದ್ರು ನಮ್ಗೆ ನೆಮ್ಮದಿನೇ ಇಲ್ಲ ಅಂದ್ರೆ ಅದು ದುಡಿಮೆ, ಅದು ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ಸುರೇಶ್ ಅನ್ನೋರು ಕಮೆಂಟ್ ಮಾಡಿದೀರಾ, ನಮ್ಗೂ 100 ವರ್ಷದ ಹಿಂದಿನ ಹಳೆ ಮನೆ ಇದೆ ಅಂತ ಹೇಳಿ. ಹೌದು, 100 ವರ್ಷ ಅಲ್ಲ, 200 ವರ್ಷದ ಹಳೆ ಮನೆಗಳನ್ನು ಕೂಡ ಇವಾಗ ಇದೆ. ಇನ್ನೊಬ್ರು ಗಾಡ್ ಬ್ಲೆಸ್ ಉಚ್ಚಂಗಮ್ಮ ದೇವಿ
ಬ್ಲೆಸ್ಸಿಂಗ್ ಮಾಡಿ ಕಳ್ಸಿದೀರಾ. ಉಚ್ಚಂಗಮ್ಮ ದೇವಿ ಬಗ್ಗೆ ನಾನು ಕೇಳಿದೀನಿ, ಆದ್ರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಮುಂದೊಂದ್ ದಿನ ನಾನು ಖಂಡಿತ ತಿಳ್ಕೊಳ್ತೀನಿ, ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹಾಕಿದಿರಲ್ಲ, ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ. ಸಾಕಷ್ಟು ಜನ ನಿಮ್ದು ಯಾವ ಊರಕ್ಕ, ಯಾವ ಊರು, ಸೂಪರ್ ಆಗಿದೆ ಮನೆ, ನೀವು ತುಂಬಾ ಚಂದ ಇದೀರಾ, ಚಂದ ಮಾತಾಡ್ತೀರಾ, ನಿಮ್ ಅತ್ತೆ ಬಗ್ಗೆ ನೀವು ಎಷ್ಟೊಂದು ಚೆನ್ನಾಗಿ ಮಾತಾಡಿದೀರಾ ಅಂತೆಲ್ಲಾ ಕಮೆಂಟ್ಸ್ ಅಲ್ಲಿ ಹಾಕಿದೀರಾ. ನಿಜವಾಗ್ಲೂ ಏನ್ ನಾವ್ ಇರೋದನ್ನೇನೆ ಮಾತಾಡಿರೋದು, ಆಯ್ತಾ. ಅದು ಅಲ್ದೇನೆ ನಮ್ಮ ಊರೆಲ್ಲ ಬಂದು ಹಾಸನದ ಹತ್ರ ಒಂದು ಪುಟ್ಟ ಹಳ್ಳಿ. ಯಾಕಂದ್ರೆ ವಿಡಿಯೋ ನಾವು ಮಾಡ್ತಾ ಇರೋದ್ರಿಂದ ವಿಡಿಯೋ ಪರ್ಪಸಸ್ ನಾವು ಎಲ್ಲೂ ಶೇರ್ ಮಾಡೋದ್ ಬೇಡ, ನಮ್ದು ಯಾವ ಊರು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ನಮ್ಮ ಅತ್ತೆ ಒಬ್ರೇ ಇರ್ತಾರೆ, ಮತ್ತೆ ನಾವು ಅವ್ರ ಸೇಫ್ಟಿ ಎಲ್ಲ ನೋಡ್ಬೇಕಲ್ವಾ. ಹಾಗಾಗಿ ನಾನು ಏನು ಅಂತ ಹೇಳಿ ನಾನು ಶೇರ್ ಮಾಡೋದಿಲ್ಲ. ಹಾಸನದ ಹತ್ರ ಒಂದು ಪುಟ್ಟ ಹಳ್ಳಿ, ಅಲ್ಲಿ ಅಕ್ಕಪುಟ್ಟ ಹಳ್ಳಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಹಾಸನ್ ಸೈಡ್ ಅವರು, ಅತ್ತೆಯವ್ರು ಇರೋದು ಅಲ್ಲಿ. ನಮ್ದು ಸ್ವಂತ ಊರು ಬಂದು ನಮ್ದು ಮಂಡ್ಯ. ಅವ್ರ ಹೆಸರೆಲ್ಲ ನಾನು ಶೇರ್ ಮಾಡೋದಿಲ್ಲ, ಯಾರು ತಪ್ಪು ತಿಳ್ಕೊಂಬೇಡಿ, ಆಯ್ತಾ. ತುಂಬಾ ಕಮೆಂಟ್ಸ್ ನೀವ್ ಯಾವ ಊರು ಅಕ್ಕಂತಾನೆ ಕೇಳಿದೀರಾ. ತುಂಬಾ ಚೆನ್ನಾಗಿದೆ ಮನೆ ಅಂತ, ಸೂಪರ್ ಅಂತ ಹಾಕಿದೀರಾ. ಅವ್ರೆಲ್ರಿಗೂ ತುಂಬಾ 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 ಥ್ಯಾಂಕ್ ಯು ಸೋ ಮಚ್. ಶಾಂತ ಅನ್ನೋರು ಕಮೆಂಟ್ ಮಾಡಿದೀರಾ, ಚೆನ್ನಾಗಿದೆ, ಹಳೆ ಕಾಲದ ಮನೆ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಹೌದು, ಹಳೆ ಕಾಲದ ಮನೆ ಅಂದ್ರೆ ನಮಗೂ ಕೂಡ ಇಷ್ಟನೇ. ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕಿದೀರಾ, ಚಿನ್ನಮಯಿ ಅಂತ, ಹಾವು ಚೇಳು ಎಲ್ಲ ಬರಲ್ವಾ, ಹಳೆ ಮನೆ ಅಲ್ವಾ ಅಂತ ಕೇಳಿದೀರಾ. ಹೌದು, ಅಂದ್ರೆ ನಮ್ಮ ಮನೇಲಿ ಒಂದು ಪುಟ್ಟು ಬೆಕ್ಕುನ ಸಾಕೊಂಡಿದ್ದಾರೆ ನಮ್ಮತ್ತೆ. ಹಾವು ಚೇಳು ಹಳ್ಳಿ ಕಡೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಳ್ಳಿ ಕಡೆ ಅಂತಲ್ಲ, ಸಿಟಿ ಕಡೆನೂ ಕೂಡ ಇದ್ದೇ ಇರುತ್ತೆ. ಅದಕ್ಕೆ ಏನಾದ್ರೂನು ಬಿಸಿಲು ಟೈಮಲ್ಲಿ ಆತರ ಟೈಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರಲ್ಲೂ ಅದು ಅಲ್ದಾನೆ ನಮ್ಮ ಮನೇಲೆಲ್ಲ ಸ್ವಲ್ಪ ಸಂಧಿ ತರ, ನಮ್ಗೇನ್ ಯಾವತ್ತೂನು ಮನೆ ಒಳಗಡೆ ಹಾವು ಬಂದಿರೋದೆಲ್ಲೂ ಕಾಣಿಸಿಲ್ಲ. ಇನ್ನು ಚೇಳು ಬಂದಿರೋದನ್ನ ನೋಡಿದೀವಿ, ನೋಡ್ಬಿಟ್ಟು ತೆಗ್ದು ಕೂಡ ಹಾಕಿದೀವಿ. ಇನ್ನ ನಾವು ಸಾಕಷ್ಟು ಟೈಮು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಮ ಅತ್ತೆ ಇರ್ತಾರಲ್ವಾ, ನೋಡ್ಕೊಳ್ತಿರ್ತಾರೆ. ಅದು ಅಲ್ದೇನೆ ಯಾವತ್ತೂ ಕೂಡ ಹಾವೆಲ್ಲಾನು ಮನೆ ಒಳಗಡೆ ಬಂದಿಲ್ಲ. ನಮಗೂ ಕೂಡ ಯಾವತ್ತೂ ಕಣ್ಣಿಗೆ ಕಾಣಿಸಿಲ್ಲ. ಮತ್ತೆ ನನ್ ಮದ್ವೆ ಆಗಿ ಹೊಸದ್ರಲ್ಲಿ ಹೋದಾಗ ನಮ್ಮ ಮನೆಯವರು ಸೌದೆ ಏನೋ ಕಟ್ ಮಾಡ್ತಾ ಇದ್ರು, ಅಂದ್ರೆ ಒಲೆಗೆ ಬೇಕು ಅಡಿಗೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿ ಸತ್ತೆ ಎಲ್ಲ ಇರುತ್ತೆ ನೋಡಿ, ನಮ್ಮ ಮನೆ ಹಿಂದೆ ಎಲ್ಲ ತೋರ್ಸಿದೀನಲ್ವಾ, ಅಲ್ಲೆಲ್ಲ ಸತ್ತೆ ಎಲ್ಲ ಇರುತ್ತೆ. ಅದನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಹೋದಾಗ ಒಂದು ಕಟ್ಕಟ್ ಹಾವು ಅಂತ ಬರುತ್ತೆ, ಕಪ್ಪಗಿರುತ್ತೆ. ಕಟ್ಕಟ್ ನಾಗರಾವು ಅಂತೇನೋ ಕರೀತಾರಂತೆ, ನಂಗೆ ಗೊತ್ತಿಲ್ಲ. ಆ ತರ ಹಾವುನ ನಾನು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನೋಡಿದ್ದೆ. ನನ್ಗೆ ಅವಾಗ ಒಂದು 2 months 1.5 month 2 months ಪ್ರೆಗ್ನೆಂಟ್ ಅಲ್ಲಿ ಇದ್ದೆ ನಾನು. ಆ ಟೈಮಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಅದು ಅಲ್ಲಿತ್ತು, ಅವಾಗ ನೋಡಿದ್ದೆ. ಅದು ಬಿಟ್ರೆ ನಾನು ಇವತ್ವರೆಗೂನು ಹಾವೆಲ್ಲ ಬಂದಿರೋದ್ ನೋಡಿಲ್ಲ. ಇನ್ನ ಚೇಳು ಬಂದಿರೋದ್ ನೋಡಿದೀನಿ, ಅದು ಕೂಡ ಚೇಳ್ಗೆಲ್ಲ ನಾವೇನ್ ಹೆದರ್ಕೊಳ್ಳೋದಿಲ್ಲ. ಯಾಕಂದ್ರೆ ಹಳ್ಳಿ ಕಡೆ ಇರೋರು ಹಾವು ಚೇಳ್ಗೆಲ್ಲ ಖಂಡಿತ ಹೆದ್ರಲ್ಲ. ಅಂದ್ರೆ ನಂಗೆ ಸ್ವಲ್ಪ ಹಾವೆಲ್ಲ ಅಂದ್ರೆ ಮುಂಚೆಯಿಂದನು ಭಯ, ಮತ್ತೆ ಪಲ್ಲಿ ಕಂಡ್ರೆ ನಂಗೆ ತುಂಬಾ ಭಯ. ಆದ್ರೆ ಪಲ್ಲಿ ಎಲ್ಲ ಜಾಸ್ತಿ ಇದೆ ನಮ್ಮ ಹಳ್ಳಿ ಕಡೆಯಲ್ಲಿ. ಅದು ಬಿಟ್ರೆ ನನ್ಗೆ ಈ ಚೇಳ್ಗೆಲ್ಲ ನಾನು ಅಷ್ಟೊಂದು ಹೆದರ್ಕೊಳ್ಳಲ್ಲ, ಬೇಕಂದ್ರೆ ನಾನೇ ಎತ್ತಿ ಆಚೆ ಹಾಕ್ಬಿಡ್ತೀನಿ. ಈ ಹಾವು, ಈ ಪಲ್ಲಿ, ಇವಕ್ಕೆಲ್ಲ ಅಂದ್ರೆ ನಂಗೆ ತುಂಬಾ ಹೆದರ್ಕೊಳ್ತೀನಿ. ಹಳ್ಳಿ ಕಡೆ ಇರ್ತಾರ ನೋಡಿ, ನಿಜವಾಗ್ಲೂ ಅವರೆಲ್ಲ ಇದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ. ಯಾಕಂದ್ರೆ ಗದ್ದೆ ಕೆಲಸ ಮಾಡ್ಬೇಕಾಗಿರುತ್ತೆ, ಹೊಲದ ಕೆಲಸ ಮಾಡ್ಬೇಕಾಗಿರುತ್ತೆ, ಅಲ್ಲೆಲ್ಲ ಇದೆಲ್ಲ ಸರ್ವೇ ಸಾಮಾನ್ಯ ನೋಡಿ. ಹಾಗಾಗಿ ಯಾರಿಗೇನು ಆಶ್ಚರ್ಯನೂ ಅನ್ಸಲ್ಲ, ಅವ್ರು ಯಾರು ಕೂಡ ಭಯನೂ ಪಡಲ್ಲ. ಭಯ ಪಟ್ರೆ ಸ್ವಲ್ಪ ಹಾವ್ಗಿವ್ ನೋಡಿ ಸ್ವಲ್ಪ ಹೆದರ್ಕೊಳ್ಳೋ ತರ ಮಾಡ್ಬೋದು ಅಷ್ಟೇನೇನೆ. ಮತ್ತೆ ನಾಗರತ್ನನವರು ತುಂಬಾ ಕಮೆಂಟ್ ಮಾಡ್ತಿದೀರಾ, ಯಾವ ಊರ್ ಹೇಳಿ ಮೇಡಮ್, ನಿಮ್ ಮನೆ ನಂಗೆ ತುಂಬಾ ಇಷ್ಟ ಆಯ್ತು, ಯಾವ ಊರ್ ಹೇಳಿ ಅಂತ ಹೇಳ್ಬಿಟ್ಟು. ನಮ್ಮೂರ್ ಬಂದು ಹಾಸನದ ಹತ್ರ ಚನ್ನರಾಯಪಟ್ಟಣದ ಹತ್ರ ಒಂದು ಪುಟ್ಟ ಹಳ್ಳಿ, ಆಯ್ತಾ. ಇಷ್ಟನ್ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂಬರೋ ವಿಡಿಯೋಗಳಲ್ಲಿ ನಾನು ಯಾವಾಗಾದ್ರೂ ಒಂದ್ಸಲ ಅದು ಅವಶ್ಯಕತೆ ಇದ್ರೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ, ಆಯ್ತಾ. ಯಾರು ತಪ್ಪು ತಿಳ್ಕೊಂಬೇಡಿ, ಯಾರು ಬೇಜಾರು ಕೂಡ ಮಾಡ್ಕೊಂಬೇಡಿ. ರೋಹಿಣಿ ಅನ್ನೋರು ಕಮೆಂಟ್ ಮಾಡಿದೀರಾ, ಎದುರುಬೇಡಿ, ಚಿಲ್ಲಾಗಿ ಕೂಲಾಗಿ ಮಾತಾಡಿ ಅಂತ. ಇಲ್ಲ, ನಾನೇನ್ ಎದುರ್ಕೊಳ್ಳೋದಿಲ್ಲ. ಯಾಕಂದ್ರೆ ಕ್ಯಾಮ್ರಾನ ಫೇಸ್ ಮಾಡುವಾಗ ಅದು ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತೀನಿ ಅಷ್ಟೇ. ಅದು ಬಿಟ್ರೆ ನಾನು ಹೆದರ್ಕೊಳ್ಳೋ ಅಂತದೆಲ್ಲ ಏನೂ ಇಲ್ಲ. ಸ್ವಲ್ಪ ನಂಗೆ ಯಾರಾದ್ರೂ ಇದ್ರೆ ವಿಡಿಯೋ ಮಾಡ್ಲಿಕ್ಕೆಲ್ಲ ತುಂಬಾ ಒಂದ್ ಸ್ವಲ್ಪ ಮುಜುಗರ ಆಗುತ್ತೆ ಅಷ್ಟೇನೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಚಂದ್ರಶೇಖರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಮನೆಗಿಂತ ಮನಸ್ಸು ಚೆನ್ನಾಗಿದೆ, ಮತ್ತೇನ್ ಬೇಕು, ಮತ್ತೇನ್ ಬೇಕು, ನಿಮ್ಮ ಅತ್ತೆ ಬಗ್ಗೆ ನಿಮ್ಮ ಹೆಮ್ಮೆ ಮಾತು ಕೇಳಿ ಖುಷಿ ಆಯ್ತು, ನಿಮ್ಮ ವಿವರಣೆ ಚೆನ್ನಾಗಿದೆ ಅಂತೇಳಿ. ನನ್ಗೆ ಎಷ್ಟು ಗೊತ್ತೋ ನಾನು ಅಷ್ಟನ್ನ ಹೇಳಿದೀನಿ, ಆಯ್ತಾ. ಅದ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ತುಂಬಾ ಥ್ಯಾಂಕ್ಸ್.
ನಮ್ಮತ್ತೆನೂ ಅಷ್ಟೇ, ಯಾವಾಗ್ಲೂ ನಮ್ ಜೊತೆನೂ ಕೂಡ ಚೆನ್ನಾಗಿರ್ತಾರೆ. ಆತರ ಎಲ್ಲ ಏನು ಇಲ್ಲ, ಫ್ರೆಂಡ್ಲಿ ಆಗಿ ಇರ್ತಾರೆ. ಚೆನ್ನಾಗಿರ್ತಾರೆ ನಮ್ಮತ್ತೆ, ಆತರ ಏನು ಇಲ್ಲ. ಶಶಿ ದೇವ್ ಅನ್ನೋರು ಕಮೆಂಟ್ ಮಾಡಿದೀರಾ, ಸೂಪರ್ ಸಿಸ್ಟರ್ ನಿಮ್ ಮನೆ ನನ್ಗೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ, ಥ್ಯಾಂಕ್ ಯು. ದಿವ್ಯಾ ಅನ್ನೋರು ಎಷ್ಟು ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡ್ತೀರಾ ನೋಡಿ. ನಾನು ವಿಡಿಯೋದಲ್ಲಿ ಮಂಕ್ರಿ ಅಂತ ಹೇಳಿದೀನಿ, ಅವರು ಅದಕ್ಕೆ ಅಕ್ಕ ಅದು ಮಂಕ್ರಿ ಎಲ್ಲ ಪಂಜರ ಅಂತ ಹೇಳಿದೀರಾ. ಹೌದು, ಅದು ಪಂಜರನೇ. ಒಂದೊಂದು ಊರ್ ಕಡೆ ಎಲ್ಲ ಸಾಮಾನ್ಯವಾಗಿ ಕರೆಯೋದು ಮಂಕ್ರಿ ಅಂತಾನೆ ಕರೀತಾರಲ್ವಾ. ನಮ್ಮ ಮಂಡ್ಯ ಸೈಡ್ ಎಲ್ಲ ಸಾಮಾನ್ಯವಾಗಿ ನಾವು ಮಂಕ್ರಿ ಅಂತಾನೆ ಅನ್ನೋದು. ಸಡನ್ ಆಗಿ ಬಾಯಿಗೆ ಬರೋದು ಕೂಡ ಮಂಕ್ರಿ ಅಂತಾನೇನೆ. ಮಂಕ್ರಿ ಅಂತಾನಾದ್ರೂ ಅನ್ಕೋಬಹುದು, ಪಂಜರ ಅಂತ ಅನ್ಕೋಬಹುದು. ಅದು ಪಂಜರಾನೇ ಅದು, ಆದ್ರೆ ಮಂಕ್ರಿ ಬೇರೆ ತರ ಬರುತ್ತೆ ಸ್ವಲ್ಪ. ಕರಿಬೇಕಾದ್ರೆ ಒಂದೇ ತರನೇ ಕರಿಯೋದು ಅಷ್ಟೇನೆ. ನಂಗೆ ಇಷ್ಟೊಂದು ಡೀಪಾಗಿ ನಮ್ ವಿಡಿಯೋಸ್ಗಳನ್ನ ಅಬ್ಸರ್ವ್ ಮಾಡ್ತಾರ ಅನ್ನೋದು ನನ್ಗೆ ನೋಡಿ ಶಾಕ್ ಆಯ್ತು. ಅದು ಅಲ್ದೇನೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಮಾಡ್ಲಾ ಬೇಡ್ವಾ, ಅಯ್ಯೋ ವಿಡಿಯೋ ಮಾಡಿದ್ರೆ ಏನ್ ತಿಳ್ಕೊಳ್ತಾರೋ ಅಂತೆಲ್ಲಾ ಇತ್ತು ಮನ್ಸಲ್ಲಿ. ಆದ್ರೆ ಇವಾಗ ಅನ್ಸ್ತಾ ಇದೆ, ಸ್ವಲ್ಪನೇ ನನ್ಗೆ ಇಂಪ್ರೂವ್ ಕಾಣಿಸ್ತಾ ಇದೆ ನನ್ನ ವಿಡಿಯೋಸ್ಗಳಲ್ಲಿ. ಯಾಕಂದ್ರೆ ಎಲ್ರು ಕಂಟೆಂಟ್ನು ಒಂದೊಂದ್ ತರ ಇರುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನನ್ ಕಂಟೆಂಟ್ ಕೂಡ ಇಷ್ಟ ಆಗುತ್ತಾ, ನಾನ್ ಮಾಡ್ತಾ ಇರೋದು ಸರಿ ಇದೆಯಾ ಅಂತ ನನ್ನನ್ನೇ ನಾನು ತುಂಬಾ ಸಲ ಕ್ವಶನ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇವಾಗ ನನ್ಗೆ ವಿಡಿಯೋಸ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ನಮ್ನು ಕೂಡ ಇಷ್ಟಪಡೋ ಜನ ಇದಾರೆ ಅಂತ ಅನ್ನಿಸ್ತು. ಕಮೆಂಟ್ ಮಾಡಿದ್ದಾರೆ ರೇಖಾ ಅನ್ನೋರು, ಆಯ್ತು ಸಪೋರ್ಟ್ ಮಾಡೋಣ, ನೀವು ಬಿಲ್ಡಿಂಗ್ ಕಟ್ಟಿ ಫಾರಿನ್ ಟ್ರಿಪ್ ಎಲ್ಲ ಹೋಗಿ ಸಪೋರ್ಟ್ ಮಾಡೋಣ BMW ಅಂತ ಹೇಳಿ ಕಾಮಿಡಿಯಾಗಿ ನನ್ಗೆ ಕಾಮೆಂಟ್ ಅಲ್ಲಿ ರೆಸ್ಪಾನ್ಸ್ ಮಾಡಿದೀರಾ. ಇಲ್ಲ, ನಿಮ್ ಮನ್ಸಲ್ಲಿ ಅದೇ ಇದೆಯಾ ಅಂತ ನನಗ್ ಗೊತ್ತಿಲ್ಲ. ಅದೇ ಹೇಗಿದ್ರು ನೀವ್ ಹೇಳೋ ತರನೇನೆ ನಿಮ್ ಬಾಯಾರಿಕೆಯಿಂದ ಹಂಗೆ ಆಗ್ಲಿ. ಥ್ಯಾಂಕ್ ಯು ನಿಮ್ಗೆ. ವೆರಿ ನೈಸ್ ಅಂತ ಹಾಕಿದಿರ, ಥ್ಯಾಂಕ್ ಯು ಸೋ ಮಚ್. ಪೂಜಾ ಪ್ರತೀಕ್ ಅನ್ನೋರು ಕಮೆಂಟ್ ಮಾಡಿದೀರಾ, ನಿಮ್ಮ ಮನೆಗಿಂತ ನೀವ್ ಹೇಳೋ ಮಾತು ಚೆನ್ನಾಗಿದೆ ಅಂತ ಹೇಳಿ. ಅದೇನ ಸಾಕಷ್ಟು ಜನ ನಿಮ್ ಅತ್ತೆ ಬಗ್ಗೆ ನೀವು ಮಾತಾಡಿರೋದು ನಮ್ಗೆ ಇಷ್ಟ ಆಯ್ತು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿರೋದು ಇಷ್ಟ ಆಯ್ತು. ಆಮೇಲೆ ನಿಮ್ ಮಾತ್ ಚೆನ್ನಾಗಿದೆ, ಮತ್ತೆ ನಿಮ್ ಮನೇಲಿರೋ ವಾತಾವರಣ ಚೆನ್ನಾಗಿದೆ, ನಿಮ್ ಮನಸ್ಸು ಚೆನ್ನಾಗಿದೆ ಅಂತ ಸಾಕಷ್ಟು ಕಮೆಂಟ್ ಮಾಡಿದೀರಾ. ಅದಕ್ಕೆಲ್ಲ ತುಂಬಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ ಯು. ಸುಮಾ ಕೃಷ್ಣಮೂರ್ತಿ ಅನ್ನೋರು ಕಮೆಂಟ್ ಮಾಡಿದಿರಾ, ಇಲ್ಲ ಬಿಡಿ, ನಿಮ್ಮ ಹತ್ರ ಏನಿದೆ ಅದನ್ನೇ ತಾನೇ ನೀವು ತೋರ್ಸೋದು ಅಂತ. ನನ್ಗಿದು ತುಂಬಾ ಖುಷಿ ಆಯ್ತು. ಹೌದು, ನಮ್ಮ ಹತ್ರ ಏನಿದೆ ನಾವ್ ಅದನ್ನೇ ತೋರಿಸ್ಬೇಕು. ನಮ್ಮ ಹತ್ರ ಏನಿಲ್ಲ ಅದನ್ನ ತೋರ್ಸಿದ್ರೆ ಏನ್ ಪ್ರಯೋಜನ? ಅದು ಸುಳ್ಳು ಹೇಳ್ದಂಗಲ್ವಾ, ಮೋಸ ಮಾಡ್ದಂಗಲ್ವಾ. ಅದು ಅಲ್ದೇನೆ ನಾವ್ ಇಲ್ದೇ ಇರೋದನ್ನ ಇದೆ ಅಂತ ಏನೇ ಕೇಳ್ಕೊಬೇಕು. ಭಗವಂತ ನಮ್ಗೆ ಇಷ್ಟ ಕೊಟ್ಟಿದಾನ, ನಮಗ್ ಸಾಕು. ಭಗವಂತ ಮುಂದೊಂದ್ ದಿನ ಒಂದ್ ಒಳ್ಳೆ ದಾರಿನೂ ಕೂಡ ನಮ್ಗೆ ತೋರಿಸ್ಕೊಡ್ಬೋದು. ನಾವುನು ಎಲ್ಲಾರ ಮಧ್ಯೆ ಇನ್ನೂ ಚೆನ್ನಾಗಿರೋ ತರನು ಮಾಡ್ಬೋದು. ಇಲ್ಲ ನಮ್ ಜೀವನದಲ್ಲಿ ನಾವ್ ಇದೇ ತರ ಇರ್ಬೇಕು ಅಂದ್ರೆ ಯಾರ್ ಏನ್ ಮಾಡಕ್ಕಾಗುತ್ತೆ? ನಾವ್ ಇರೋದನ್ನೇ ತೋರಿಸ್ಕೊಬೇಕಲ್ವಾ. ನಾವ್ ಇಲ್ದೇ ಇರೋದನ್ನೆಲ್ಲ ತೋರಿಸ್ಕೊಂಡು ಇಲ್ದೇ ಇರೋದನ್ನೆಲ್ಲ ಇದೆ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆತರ ಹೇಳ್ಕೊಂಡವ್ರ ಪರಿಸ್ಥಿತಿ ಎಲ್ಲ ಏನಾಗಿದೆ ಅಂತ ನಾವು ನಮ್ ಕಣ್ ಮುಂದೆನೆ ನೋಡ್ತಾ ಇದೀವಿ, ಆಯ್ತಾ. ಹಾಗಾಗಿ ಇರೋದನ್ನ ಇರೋ ತರಾನೇ ಹೇಳ್ಲಿಕ್ಕೇನು ನನ್ಗೇನು ಭಯನೂ ಇಲ್ಲ, ನನ್ಗೇನು ಮುಜುಗರನೂ ಇಲ್ಲ. ಬೇಕಂದ್ರೆ ನಾವ್ ಅನ್ನ ಉಪ್ಪು ನೀರು ತಿಂತಾ ಇದೀವಿ ಅಂದ್ರೂ ಕೂಡ ನಾನು ಅದನ್ನೇ ಹೇಳ್ತೀನಿ, ಆಯ್ತಾ. ಅದ್ರಲ್ಲೇನು ವ್ಯತ್ಯಾಸ ಅಂತ ನನ್ಗೇನು ಅನ್ಸೋದಿಲ್ಲ. ನಾವು ತೋರಿಕೆಗ್ ಮಾಡ್ಕೊಳ್ಳೋದ್ಕಿಂತ ನಮ್ಮ ಇರೋ ತರ ನಮ್ಗೆ ಯಾವ ರೀತಿ ಮನ್ಸಿಗೆ ಬರೋ ತರ ಇರ್ತೀವಿ ನೋಡಿ, ಅದು ಒಂದು ಒಳ್ಳೆ ಜೀವನ ಮಾಡೋ ರೀತಿ ಉತ್ತಮ ಅಂತ ನನಗನ್ಸುತ್ತೆ. ಇಲ್ದೇ ಇರೋದನ್ನ ತೋರಿಸ್ಕೊಂಡು ಇದೆ ಅಂತ ಹೇಳ್ಕೊಂಡು ಹೋಗ್ತೀವಿ ನೋಡಿ, ಅದು ಯಾವತ್ತಿದ್ರು ಮುಂದೊಂದಿನ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾರ ನೋಡಿ, ಅದಕ್ಕೆ ಅದು ಎಕ್ಸಾಂಪಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೀಣಾ ಅನ್ನೋರು ಕಮೆಂಟ್ ಮಾಡಿದೀರಾ, ಎಲ್ಲ ಚೆನ್ನಾಗಿದೆ, ಆದ್ರೆ ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ಳಿ, ಹಾವುಗಳು ಬಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದೀರಾ. ಹೌದು, ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ಅತ್ತೆ ಒಬ್ರೇ ಇದಾರೆ ನೋಡಿ, ಅವ್ರ ಕೈಯಲ್ಲಿ ಆಗಲ್ಲ, ಅವ್ರಿಗೂ ಪಾಪ ಹುಷಾರೆಲ್ಲ ಇರಲ್ಲ ಅವಾಗ. ಹಾಗಾಗಿ ಅವ್ರ ಕೈಯಲ್ಲಿ ಆಗಲ್ಲ. ನಮ್ಮ ಯಜಮಾನ್ರು ಯಾವಾಗಾರು ಊರಿಗೆಲ್ಲ ಹೋಗ್ತಿರ್ತಾರ ನೋಡಿ, ಅವಾಗ ಸ್ವಲ್ಪ ಅದೆಲ್ಲಾನು ಹುಲ್ಲೆಲ್ಲಾನು ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲಾನು ಮಾಡ್ಕೊಟ್ಟು ಬರ್ತಾರೆ. ನಮ್ಮ ಅತ್ತೆಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೀಗ ಸಡನ್ ಆಗಿ ಊರ್ಗ್ ಹೋಗಿದ್ದಲ್ವಾ, ಹಾಗಾಗಿ ಆ ತರಾನೇ ವಿಡಿಯೋ ಮಾಡ್ದೆ. ಅದು ಸಾಮಾನ್ಯವಾಗಿ ಅಲ್ಲೆಲ್ಲ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ, ಅಷ್ಟೊಂದು ಏನು ತೊಂದ್ರೆನೂ ಕೂಡ ಇಲ್ಲ. ಮಾಡಿದ್ದಕ್ಕೆ ನಮ್ ಬಗ್ಗೆ ತುಂಬಾ ಥ್ಯಾಂಕ್ ಯು. ಸಾಕಷ್ಟು ಕಮೆಂಟ್ಸ್ ಇದೆ, ಯಾವ ಕಮೆಂಟ್ಸ್ ರಿಪ್ಲೈ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಿಮ್ದು ಯಾವ ಊರು? ನಮ್ದು ಇದೇ ತರ 110 ವರ್ಷದ ಮನೆ ಇದೆ ಅಂತ ಹೇಳಿ. ಹೌದು, ಎಲ್ರದ್ದು ಇರುತ್ತೆ ಮನೆಗಳು. ಕೆಲವೊಬ್ರು ಮನೆನ ಡೆಮಾಲಿಷನ್ ಮಾಡಿ ಹೊಸದಾಗಿ ಮನೆಗಳನ್ನ ಕಟ್ಕೊಂಡಿರ್ತಾರೆ, ಕೆಲವೊಬ್ರು ಅದೇ ಮನೆಗಳಲ್ಲಿ ಇರೋರು ಉಂಟು, ಅದ್ರಲ್ಲಿ ನಾವು ಒಬ್ರು.
ಅನು ಅನು ಅನ್ನೋರು ಕಮೆಂಟ್ ಮಾಡಿದೀರಾ. ಮನೆ ವಾತಾವರಣ ಚೆನ್ನಾಗಿದೆ ಮೇಡಮ್. ಮನೆ ಹೇಗಿದ್ರೇನು ನೆಮ್ಮದಿ ಮುಖ್ಯ ಅಲ್ವಾ? ಆ ನೆಮ್ಮದಿ, ಆರೋಗ್ಯ, ಸಂತೋಷ ಇಲ್ಲಿ ಇದೆ ಅನ್ಸುತ್ತೆ. ಒಳ್ಳೇದಾಗ್ಲಿ ನಿಮ್ಗೆ ಅಂತ. ಹೌದು, ಖಂಡಿತ ನಮ್ಗೆ ಆ ಮನೇಲಿ ನೆಮ್ಮದಿನೂ ಇದೆ, ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗೂ ಇದೀವಿ. ಅಲ್ಲಿರೋ ವಾತಾವರಣದಲ್ಲಿರೋ ನೆಮ್ಮದಿ ನಮ್ಗೆ ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಇದೀವಲ್ಲ ಅಲ್ಲಿ ಇಲ್ಲ. ಪದ್ಮನವ್ರು ಕಮೆಂಟ್ ಮಾಡಿದೀರಾ, ವಿಡಿಯೋ ಬರೀ ನಿಮ್ನೆ ತೋರಿಸ್ತಿದಾರೆ, ನೀವ್ ಹೇಳೋ ಐಟಮ್, ನೀವ್ ಹೇಳೋ ಜಾಗ ಯಾವ್ದು ನೀಟಾಗಿ ತೋರಿಸ್ತಿಲ್ಲ ಅಂತ. ಅಂದ್ರೆ ನೀವ್ ಅಲ್ಲಿಗೆ ತಿಳ್ಕೊಳ್ಳಿ, ಆ ವಿಡಿಯೋನ ನೋಡೋದಕ್ಕೆ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿ. ಅವಾಗ್ಲೇ ನಾನು ಅದನ್ನೇ ಹೇಳಿದ್ದು, ನಮ್ ವಿಡಿಯೋಸ್ಗಳನ್ನ ವಾಚ್ ಮಾಡ್ಲಿಕ್ಕೆ ಇತ್ತೀಚೆಗೆ ಸ್ವಲ್ಪ ಜನ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ನನ್ಗದು ಖುಷಿ ಆಯ್ತು, ಅವ್ರ ಅಷ್ಟೊಂದು ಟೈಮ್ ಕೊಟ್ಕೊಂಡು ಅದನ್ನು ಅವ್ರೆಲ್ಲಾನು ನೀಟಾಗಿ ಅಬ್ಸರ್ವ್ ಮಾಡಿ, ನಮ್ಗೇನು ಕಾಣಿಸ್ತಿಲ್ಲ, ಅದ್ ಗೊತ್ತಾಗ್ತಿಲ್ಲ ಅಂತ ಅವ್ರು ಕಮೆಂಟ್ ಮಾಡಿದಾರಲ್ಲ, ನಿಜವಾಗ್ಲೂನು ಅದಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಂದೊಂದ್ ದಿನ ನಾನು ಯಾವಾಗಾದ್ರೂ ಮತ್ತೆ ನಿಮ್ಗೆ ಹೋಮ್ ಟೂರ್ ವಿಡಿಯೋ ಅಥವಾ ನಮ್ಮ ಮನೆ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದ್ರೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಆಯ್ತಾ. ಅದ್ರಲ್ಲಿ ಹೋಗಿ ನೀವು ನೋಡಿ ಆಯ್ತಾ. ಗೀತಾನವ್ರು ಕಮೆಂಟ್ ಮಾಡಿದೀರಾ, ನೆಮ್ಮದಿ ತುಂಬಿದ ಮನೆ, ಪ್ರೀತಿ ತುಂಬಿದ ಮನೆ ಅಂತ. ಹೌದು, ಅಂತ ಮನೆಗಳಲ್ಲಿ ಸಾಕಷ್ಟು ನೆಮ್ಮದಿ ಇರೋದು ನಿಜ. ಹಾಗೇನೆ ಪ್ರೀತಿಯಿಂದ ಎಲ್ರು ಒಂದಾಗಿರೋದನ್ನು ಕಂಡಿದೀವಿ, ಅದು ಕೂಡ ನಿಜನೇ ಆಯ್ತಾ. ಮೋಸ್ಟ್ ಎಲ್ಲ ಒಂದೇ ತರ ಕಮೆಂಟ್ಸ್ ಇದೆ, ಎಲ್ಲ ನೈಸ್, ಸೂಪರ್, ಎಲ್ಲ ಈ ತರ ಸಾಕಷ್ಟು ಕಮೆಂಟ್ಸ್ ಬಂದಿದಾವೆ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಮಹೇಶ್ ಅನ್ನೋರು ಕಮೆಂಟ್ ಮಾಡಿದೀರಾ, 150 ವರ್ಷದ ಮನೆ ಒಡೆದಾಕ್ಬಿಟ್ರು ಅಕ್ಕ 2 ವರ್ಷದ ಹಿಂದೆ ಅಂತ ಹೇಳಿ. ಬಿಡಿ, ನೀವು ಆ ಮನೆ ಒಡೆದಾಕಿದ್ದು ಇನ್ನೂ ಒಳ್ಳೆ ಮನೆ ಕಟ್ಲಿಕ್ಕೆ ಅಲ್ವಾ, ಏನು ತೊಂದ್ರೆ ಇಲ್ಲ. ನೀವು ಆ ಮನೇಲಿ ಇನ್ನೂ ಚೆನ್ನಾಗಿ ಒಳ್ಳೆ ರೀತಿ ಲೈಫ್ ನ ಲೀಡ್ ಮಾಡ್ಬೋದಲ್ವಾ, ಅನುಕೂಲಕ್ಕೆ ಅಲ್ವಾ ನೀವು ಮನೆ ಕಟ್ಕೊಂಡಿರೋದು. ಹಾಗಾಗಿ ನೀವು ಆ ಮನೇಲಿ ಕೂಡ ಖುಷಿಯಾಗಿರಿ. ಶು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಾವು ಇದಕ್ಕಿಂತ ಹಳೆ ಮನೇಲಿ ಇದ್ವಿ, ಸುಮಾರು 200-250 ವರ್ಷ. ಇವಾಗ 2 ವರ್ಷ ಆಯ್ತು ಆ ಮನೆ ಕಟ್ಟಿ ಅಂತ ಹೇಳಿ. ಒಳ್ಳೇದಾಗ್ಲಿ, ಆ ಮನೇಲಿ ಕೂಡ ನಿಮ್ಗೆ ನೆಮ್ಮದಿ, ಸುಖ, ಶಾಂತಿ, ಪ್ರೀತಿ ಎಲ್ಲಾನು ಇರ್ಲಿ. ಸುರೇಶ್ ಅನ್ನೋರು ಕಮೆಂಟ್ ಮಾಡಿದೀರಾ, ಪುಟ್ಟ ನಾವು ಈ ರೀತಿ ಮನೆಯಲ್ಲೇನೆ ಹುಟ್ಟಿ ಬೆಳೆದು ಇವಾಗ ನನ್ಗೆ ಒಂದು ಒಳ್ಳೆ ಮನೇಲಿ ವಾಸ ಮಾಡ್ತಿದೀವಿ. ನೀವು ಒಂದು RCC ಮನೆ ಕಟ್ಕೊಂಡು ಚೆನ್ನಾಗಿರಿ, ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ. ನೀವ್ ಹೇಳ್ದಾಗೇನೆ ಭಗವಂತ ನಮ್ಗೆ ಒಳ್ಳೇದ್ ಮಾಡ್ಬಿಟ್ರೆ ನಿಜವಾಗ್ಲೂನು ನಾವು ಒಂದಲ್ಲ ಒಂದಿನ ಒಂದೊಳ್ಳೆ ಮನೇಲಿ ಇರ್ಲಿಕ್ಕೆ ಟ್ರೈ ಮಾಡ್ತೀವಿ ಆಯ್ತಾ. ಥ್ಯಾಂಕ್ ಯು, ನಮ್ಗೆ ಇಷ್ಟೊಂದು ಬ್ಲೆಸ್ ಮಾಡಿ ವಿಶಸ್ ನ ಕಳ್ಸಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ವಂದನಾ ಅನ್ನೋರು ಕಮೆಂಟ್ ಮಾಡಿದೀರಾ, ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಹೇಳಿ. ಖಂಡಿತ ಬನ್ನಿ, ಮತ್ತೆ ಜಾಬ್ ಆಫರ್ ಎಲ್ಲಾನು ಮಾಡಿದ್ರಿ, ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ನಮ್ ವಿಡಿಯೋಸ್ಗಳನ್ನ ನೀವು ಕೂಡ ವಾಚ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಆದ್ರೆ ಯೂಟ್ಯೂಬ್ ಅಲ್ಲೂ ಎಲ್ರು ಹೋಗಿ ವಿಡಿಯೋಸ್ ನೋಡಿ ಆಯ್ತಾ. ಬನ್ನಿ, ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ರೆ ಖಂಡಿತ ಬನ್ನಿ. ಚಂದ್ರು ಅನ್ನೋರು ಕಮೆಂಟ್ ಮಾಡಾರೆ, ಚಂದ್ರಶೇಖರ್ ಅಂತ. ಹೆಂಗೆ ಇರ್ಲಿ ನೆಮ್ಮದಿ ಇರ್ಬೇಕು ಸಿಸ್ಟರ್, ಖುಷಿಯಿಂದ ಜೀವನ ನಡೆಸಿ. ಹೌದು, ನೆಮ್ಮದಿ ಇಲ್ಲ ಅಂತಂದ್ರೆ ಜೀವನ ನಡ್ಸೋದ್ರಲ್ಲಿ ಅರ್ಥನೇ ಇಲ್ಲ. ನೆಮ್ಮದಿ ಇದ್ರೆ ಏನೇ ಕಷ್ಟ ಬಂದ್ರು ಎದುರಿಸ್ಕೊಂಡು ಹೋಗ್ಬೋದು. ನೆಮ್ಮದಿ ಇಲ್ಲ ಅಂದ್ರೆ ಜೀವನ ನಿಜವಾಗ್ಲೂ ತುಂಬಾ ಲೈಫಲ್ಲಿ ನಾವು ಕಷ್ಟಗಳನ್ನ ಅನುಭವಿಸ್ಬೇಕು. ನಾವು ಲಕ್ಷ ದುಡಿಲಿ, ಕೋಟಿಗಟ್ಲೆ ದುಡಿಲಿ, ಮೇನು ನೆಮ್ಮದಿ ಬೇಕು. ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ಮೊದ್ಲು ನಾನು ಕೇಳ್ಕೊಳ್ಳೋದು ಎಷ್ಟು, ನಮ್ಗೆ ನೆಮ್ಮದಿ ಕೊಡಪ್ಪ, 3 ಕಾಸು ದುಡಿದ್ರು ಪರವಾಗಿಲ್ಲ, ನಮ್ ನೆಮ್ಮದಿಯಿಂದ ಇದ್ರೆ ಸಾಕು ಅಂತಾನೆ ನಾನು ಕೇಳ್ಕೊಳ್ಳೋದು. ಇನ್ನು ಇಷ್ಟು ಕಮೆಂಟ್ಸ್ ಮಾಡಿದೀರಾ, ಸಾಕಷ್ಟು ಸಖತ್ತು ಕಮೆಂಟ್ ಬಂದಿತ್ತು. ಇನ್ನೊಬ್ರು ಕಮೆಂಟ್ ಮಾಡಿದೀರಾ, ಅಶೋಕ್ ಅನ್ನೋರು, ನಿಮ್ ಅತ್ತೆ ಇದ್ದಿದ್ರೆ ನೀನು ಹಿಂಗ ಆಡ್ತಿರ್ಲಿಲ್ಲ ಅಂತೇಳಿ. ನಾವೇನ್ ಆಡಿದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ನಮ್ಮ ಅತ್ತೆ ಇರೋದು ನಿಮ್ಗೆ ವಿಡಿಯೋದಲ್ಲಿ, ನಂದು ಸಾಕಷ್ಟು ವಿಡಿಯೋದಲ್ಲಿ ನಮ್ಮ ಅತ್ತೆ ಇದ್ದಾರೆ ಅಂತಾನೆ ನಾನು ನೋಡ್ಬೋದು ನೀವು. ನಮ್ಮ ಅತ್ತೆ ಇದ್ರೆ ನಾನು ಏನು ಆಡ್ತಿರ್ಲಿಲ್ಲ, ಅವ್ರು ಇಲ್ಲ ಅಂದ್ರೂ ಕೂಡ ನಾವ್ ಹೇಗಿದ್ದೀವಿ, ನಮ್ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿ ನಾವು ವಿಡಿಯೋನ ಶೇರ್ ಮಾಡ್ಕೊಂಡಿರೋದು ಅಷ್ಟೇ. ನೀವ್ ಈ ತರ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಯಾವ ತರ ಇದ್ದೀರಾ, ನೀವು ನಿಮ್ಮತ್ತೆ ಮಾವನ್ ಜೊತೆ ಯಾವ ತರ ಇದ್ದೀರಾ ಅಂತ ನೀವು ತಿಳ್ಕೊಂಡು ಕಮೆಂಟ್ ಹಾಕಿ. ವಿಡಿಯೋ ನೋಡ್ಬಿಟ್ಟು ನೀವು ನಿಮ್ ಅತ್ತೆ ಇದ್ದಿದ್ರೆ ಈ ತರ ಆಡ್ತಿರ್ಲಿಲ್ಲ ಅಂತಂದ್ರೆ, ಹೌದು ನಾವ್ ಅಲ್ಲಿ ಏನು ಆಡಿಲ್ಲ, ನಮ್ಗೇನು ಅದು ನೀವು ಕಮೆಂಟ್ ಹಾಕಿರೋದು ನಮ್ಗೇನು ಅದು ವಿಷಯನೇ ಆಗೋದಿಲ್ಲ ಆಯ್ತಾ. ಒಳ್ಳೇದನ್ನ ಒಳ್ಳೆ ರೀತಿ ತಗೊಳ್ಳಿ, ಅದು ಒಳ್ಳೇದಲ್ಲ ಅಂತಂದ್ರೆ ಅದಕ್ಕೆ ನೀವು ಬ್ಯಾಡ್ ಕಮೆಂಟ್ ಹಾಕೋದು ಸರಿ ಅಂತ ಅಂತ ಅನ್ಸುತ್ತೆ. ಅದು ಮತ್ತೆ ಇದಾರೆ, ಚೆನ್ನಾಗಿದ್ದಾರೆ, ನಾವು ಕೂಡ ನಮ್ಮ ಅತ್ತೆ ಜೊತೆ ಚೆನ್ನಾಗೇ ಇದ್ದೀವಿ. ಮೋಸ್ಟ್ಲಿ ನೀವು ನಿಮ್ಮತ್ತೆ ಜೊತೆ, ನಿಮ್ಮ ಕಡೆಯವ್ರ ಜೊತೆ ನೀವು ಚೆನ್ನಾಗಿಲ್ಲ ಅನ್ಸುತ್ತೆ. ನೀವು ನಿಮ್ಮ ಮನೆ ಕಡೆ, ನಿಮ್ ಫ್ಯಾಮಿಲಿ ಕಡೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡಿ. ಅವಾಗ ಈ ತರ ಕಮೆಂಟ್ ಹಾಕೋದಿಕ್ಕೆ ನಿಮ್ಗೆ ಮನ್ಸು ಕೂಡ ಬರೋದಿಲ್ಲ, ಟೈಮ್ ಕೂಡ ಇರೋದಿಲ್ಲ ಆಯ್ತಾ. ನೀವು ಈ ಕಮೆಂಟ್ ಹಾಕಿದ್ರಿಂದ ನಮ್ಗೆ ಏನು ಬೇಜಾರಿಲ್ಲ ಆಯ್ತಾ. ಅದು ನಿಮ್ಮ ಮನಸ್ಥಿತಿ ಏನು ಅಂತ ನಿಮ್ಗೆ ತೋರ್ಸುತ್ತೆ ಅಷ್ಟೇನೆ ಆಯ್ತಾ. ಇವ್ರೊಬ್ರೇ ಬ್ಯಾಡ್ ಕಮೆಂಟ್ ಹಾಕಿದ್ದು, ಅದು ಬಿಟ್ರೆ ಯಾರು ಬ್ಯಾಡ್ ಕಮೆಂಟ್ ಹಾಕಿರ್ಲಿಲ್ಲ.
ನಿಮ್ ಅತ್ತೆ ಇದ್ದಿದ್ರೆ ನೀನ್ ಈ ತರ ಆಡ್ತಿರ್ಲಿಲ್ಲ ಅಂತ ಹೇಳಿ. ಮೊದ್ಲಾಗ ಅವರು ನಮ್ ವಿಡಿಯೋಸ್ಗಳನ್ನ ನೋಡ್ತಾ ಇಲ್ಲ ಅನ್ಸತ್ತೆ, ಯಾವ್ದೋ ಒಂದ್ ವಿಡಿಯೋಗ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಕಮೆಂಟ್ ಹಾಕೋದು ಅದು ಸರಿ ಅಲ್ಲ. ನೋಡ್ಕೊಂಡು ಕಮೆಂಟ್ ಮಾಡಿ ಆಯ್ತಾ. ಪವಿ ಅನ್ನೋರು ಕಮೆಂಟ್ ಮಾಡಿದೀರಾ, ಅಕ್ಕ ತುಂಬಾ ಚೆನ್ನಾಗಿದೆ ನಿಮ್ ಮನೆ ಹೋಮ್ ಟೂರು, ಅಂಡ್ ನಾವು ಡೈಲಿ ನಿಮ್ ವ್ಲಾಗ್ ನೋಡ್ತಿರ್ತೀವಿ. ಅಂಡ್ ಒಂದ್ ರಿಕ್ವೆಸ್ಟ್, ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಕ್ಕ ಅಂತ ಹೇಳಿ. ನನ್ಗೆ ಟೈಮ್ ಸಿಕ್ತಾಗ ನಾನು ವಿಡಿಯೋಸ್ ಮಾಡ್ತೀನಿ. ಹೌದು, ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ತುಂಬಾ ಜನ ಕೇಳ್ತಿದೀರಾ. ಅದನ್ನ ನಾನು ಒಂದು ಬ್ಲಾಗ್ ಅಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ, ನಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತೆಲ್ಲ ಹೇಳ್ಬಿಟ್ಟು. ಆದ್ರೆ ಸ್ವಲ್ಪ ದಿನ ಆಗುತ್ತೆ, ನಾನು ಶೇರ್ ಮಾಡ್ಕೊಳ್ತೀನಿ. ಅದು ಅಲ್ದೇನೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ಲ, ಅವರು ಟೈಮ್ ಮಾಡ್ಕೊಂಡು ಬರ್ಬೇಕು. ಒಂದ್ಸಲ ನಾನು ಯಾವಾಗಾದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೇಳಿ ಅಂತ ಹೇಳಿ. ಅದಕ್ಕೂ ನಾನು ಒಂದಿನ ರಿಪ್ಲೈ ಮಾಡ್ತೀನಿ ಆಯ್ತಾ. ಅದಕ್ಕೋಸ್ಕರನೇ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಕಮೆಂಟ್ ಮಾಡಿದೀರಾ, ಅಕ್ಕ ಈ ತರ ಮನೇಲಿ ಇದ್ರೆ ನಿಜವಾಗ್ಲೂನು ಸಾಯೋವರ್ಗುನು ನೆಮ್ಮದಿ ಇರುತ್ತೆ ಅಂತ ಹೇಳಿ. ಹೌದು, ನಿಜವಾಗ್ಲೂನು ಆ ತರ ಮನೇಲಿ ಇದ್ರೆ ತುಂಬಾ ಒಳ್ಳೇದಾಗುತ್ತೆ, ನೆಮ್ಮದಿನೂ ಕೂಡ ಇದೆ. ಇದೇ ತರ ನನ್ಗೆ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು. ಈ ಕಮೆಂಟ್ಸ್ಗೆಲ್ಲ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಾವು ಬ್ಯಾಡ್ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೊಳಲ್ಲ, ಅದು ಈ ಫೀಲ್ಡ್ ಅಲ್ಲಿ ಇದೀವಿ ಅಂದ್ರೆ ನಾವು ಬ್ಯಾಡ್ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಒಳ್ಳೇದ್ ಯಾವ್ದು ತಗೊಳ್ತೀವೋ ಕೆಟ್ಟದನ್ನು ಅದೇ ರೀತಿ ತಗೊಳ್ಬೇಕು. ಹಾಗಾಗಿ ನಾನು ಯಾವ್ದಕ್ಕೂ ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಅನಿಸಿಕೆ ಅದು, ಅದನ್ನ ನಾನು ತಗೊಳಕ್ಕೂ ಕೂಡ ರೆಡಿ ಇದ್ದೀನಿ, ಅದ್ರಲ್ಲೇನ್ ನನ್ಗೆ ತೊಂದರೆ ಇಲ್ಲ. ಇನ್ನ ಇದೇ ತರ ವಿಡಿಯೋನ ನೋಡ್ತಾ ಇರಿ. ಹಾಗೇನೆ ಯೂಟ್ಯೂಬ್ ಅಲ್ಲೂ ಕೂಡ ತುಂಬಾ ಜನ ಹೋಗಿ ವಿಡಿಯೋನ ನೋಡ್ತಾ ಇರಿ. ಅದು ಅಲ್ದೇನೆ ನಾನೀಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಮ್ ಕಡೆ ಅಂದ್ರೆ ನಮ್ಮೂರ್ ಸೈಡ್ ನಾವ್ ಯಾವ ತರ ಇರ್ತೀವಿ, ನಮ್ಮ ಅಮ್ಮನ ಮನೇಲಿ ನಾವ್ ಯಾವ ತರ ಇರ್ತೀವಿ ಅಂತೆಲ್ಲಾನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋಸ್ಗಳನ್ನ ಬೇಕು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆ ವಿಡಿಯೋಗಳನ್ನ ಹಂಗೇನೆ ನೋಡಿ ಆಯ್ತಾ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡೋಣ ಅನ್ಕೊಂತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮ ಐಡಿ ಇದೆ ಸೇಮ್, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಆಯ್ತಾ. ನೀವು ನೋಡೋದ್ರಿಂದಾನೇ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಶನ್ ಬರೋದು, ಹಾಗಾಗಿ ಹೇಳ್ತಿದೀನಿ. ಇನ್ನ ಇವತ್ತು ಇಷ್ಟು ಕ್ವಶನ್ಗಳಿಗೆ ನಾನು ರಿಪ್ಲೈ ಮಾಡಿದೀನಿ, ಯಾಕಂದ್ರೆ ಸಾಕಷ್ಟು ಜನ ನನ್ಗೆ ರಿಪ್ಲೈ ಮಾಡಿ ಮೇಡಮ್ ಅಂತ ಕೇಳ್ತಿದ್ರಿ. ಹಾಗಾಗಿ ಎಲ್ರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಒಂದ್ ವಿಡಿಯೋನೇ ಮಾಡಿ ರಿಪ್ಲೈ ಮಾಡೋಣ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಮಾಡಿದೀನಿ. ಐ ಹೋಪ್ ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ ಕ್ವಶನ್ಗೆಲ್ಲಾನು ಕೂಡ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.